विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि धर्मः प्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनम् श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते कृतिभिः शुश्रूषुभिस्तत्क्षणात् निगमकल्पतरोर्गलितं फलं सुखमुखादमृतद्रवसंयुतं पिबत भागवतं रसमालयं मुहुरहो रसिका भवभावुकाः सृष्टिस्थित्यप्ययः नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृति सुरनरद्वेषशत्रुआत्मकस्य विष्णोः व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तम् ನರಸಿಂಹ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಪರಮಾತ್ಮನ ಭಕ್ತರ ಗುಣಗಾನವನ್ನು ಮಾಡಿ ನಾವು ಯಾವ ರೀತಿಯಾಗಿ ಮುಂದುವರಿಯಬೇಕು ಎಂಬುದಾಗಿ ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಈ ಪ್ರಯತ್ನ. ಹಿರಣ್ಯಕಶಿಪು ತನ್ನ ತಮ್ಮನಾದ ಹಿರಣ್ಯಾಕ್ಷನ ವಧೆಯಿಂದ ತುಂಬ ದುಃಖಿತನಾಗಿ ನಾನು ಎಲ್ಲ ದೇವತೆಗಳನ್ನು ಗೆದ್ದು ಇಡೀ ಲೋಕಕ್ಕೆ ನಾನು ರಾಜನಾಗಬೇಕು, ನಾನೇ ಪಾಲಕನಾಗಬೇಕು ಎಂಬುದಾಗಿ ಪ್ರಯತ್ನಪಟ್ಟು ದಧಾರ ಲೋಕಪಾಲಾನಾಂ ಏಕೈವ ಪೃಥಕ್ ಗುಣಾನ್, ಎಲ್ಲ ಲೋಕಪಾಲಕರು 8 ಮಂದಿ ಅಷ್ಟ ದಿಕ್ಪಾಲಕರು ಅಂತಂದರೆ ಆ ಎಲ್ಲ ದಿಕ್ಪಾಲಕರ ಎಲ್ಲ ಗುಣಗಳನ್ನು ತಾನೊಬ್ಬನೇ ತಗೊಂಡು ಅಷ್ಟು ವಿಸ್ತಾರವಾಗಿ ತನ್ನ ರಾಜ್ಯಭಾರವನ್ನು ಮಾಡಲಿಕ್ಕೆ ಶುರು ಮಾಡಿದ ಅಂತ. ಅವನ ಕಡೆ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಕೂಡ ಇಲ್ಲೇ ಇಲ್ಲ. ಪ್ರಪಂಚದಲ್ಲಿ ಎಷ್ಟು ಐಶ್ವರ್ಯ ಅಂತಿರುತ್ತೋ ಮ್ಯಾಕ್ಸಿಮಮ್ ಎಷ್ಟಿರಬಹುದು ಅಷ್ಟೆಲ್ಲ ಐಶ್ವರ್ಯಕ್ಕೆ ಅವನೇ ಅಧಿಪತಿ. ಎಲ್ಲವೂ ಕೂಡ ಅವನ ಕೈಯಲ್ಲಿದೆ. ಅವನಿಗೆ ಬೇಕಾದ್ದೆಲ್ಲವೂ ಕೂಡ ಎಲ್ಲ ದೇವತೆಗಳು ತಾನಾಗಿ ತಗೊಂಡು ಬಂದು ಕೊಡ್ತಾರೆ ಅವನಿಗೆ. ಸೈವ ವರ್ಣಾಶ್ರಮಿಭಿಃ ಕ್ರತುಭಿರ್ಭೂರಿ ದಕ್ಷಿಣೈಃ ಯಜ್ಯಮಾನಃ ಹವಿರ್ಭಾಗ ನಗ್ರಹಿ ಸ್ವೇನ ತೇಜಸ. 3 ಮಂದಿ ದೇವತೆಗಳನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ಅವನ ವಶಕ್ಕೆ ಬಂದಿದ್ದರು ಅಂತ. ವಿನಾತ್ರಭಿಃ ಯೋಗ ಬಲವಜಸಾಂ ಪದಂ ಅಂತ ಭಾಗವತ ಹೇಳ್ತಾ ಇದೆ. 3 ಮಂದಿ ದೇವತೆಗಳು, ತುಂಬ ಅತ್ಯುತ್ಕೃಷ್ಟರಾದ ಇಂದ್ರ ಮುಂತಾದ 2-3 ಮಂದಿ ದೇವತೆಗಳನ್ನು ಬಿಟ್ಟು ಉಳಿದ ಎಲ್ಲರೂ ಕೂಡ ಹಿರಣ್ಯಕಶಿಪುವಿನ ಸೇವೆಗೆ ಸನ್ನದ್ಧರಾಗಿದ್ದರು ಅಂತ. ವಸುರುದ್ರ ಆದಿತ್ಯರು ಅವರು ಪರಮಾತ್ಮನ ಒಂದು ವಿಶೇಷವಾದ ಅನುಗ್ರಹದಿಂದ ಹಿರಣ್ಯಕಶಿಪುವಿನ ದಾಸ್ಯದಿಂದ ತಪ್ಪಿಸಿಕೊಂಡಿದ್ದರು. ಉಳಿದವರೆಲ್ಲರೂ ಕೂಡ ಹಿರಣ್ಯಕಶಿಪುವಿನ ಸೇವೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದರು. ಅಂತಹ ಒಂದು ವಿಶೇಷವಾದ ಸಾಮರ್ಥ್ಯ, ವಿಶೇಷವಾದ ಶಕ್ತಿ ಬ್ರಹ್ಮದೇವರ ವರ. ಆ ವರದಲ್ಲಿ ಅವನು ಕೇಳಬೇಕಾದ್ರೆ ನಮಗೇನು ಯಾವ ರೀತಿಯಾಗೂ ಕೂಡ ಮರಣ ಬರಬಾರದು ಅಂತಲಿಕ್ಕೆ ಅನೇಕ ಉಪಾಯಗಳನ್ನು ಮಾಡಿ ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ, ನಿನ್ನಿಂದ ಸೃಷ್ಟವಾದ ಯಾವ ಭೂತಗಳಿಂದ ಯಾವ ಪ್ರಾಣಿಗಳಿಂದನೂ ನನಗೆ ಮೃತ್ಯು ಆಗಬಾರದು ಅಂತಂದರೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂತಹ ಪದಾರ್ಥಗಳೇ ಇಷ್ಟು ಎಲ್ಲವನ್ನು ಕೂಡ ಸೃಷ್ಟಿ ಮಾಡಿದವನು ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿ ಎಲ್ಲಿ ಯಾರ್ಯಾರು ಬಂದಿದ್ದಾರೋ ಅವ್ರು ಯಾರೂ ಕೂಡ ನನಗೆ ಸಾಯಿಸಬಾರದು, ಅವರು ಯಾರೂ ಕೂಡ ನನ್ನ ಸಾಯಿಸಬಾರದು ಅಂತ ಅಷ್ಟು ವಿಶೇಷವಾಗಿ ಅವನ ಆಗ್ರಹ. ಹೀಗಾಗಿ ನಾಂತರ್ಬಹಿರ್ ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈ, ಒಳಗೂ ಅಲ್ಲ ಹೊರಗೂ ಅಲ್ಲ, ಮನೆ ಒಳಗೂ ಸಾಯಬಾರದು, ಮನೆ ಹೊರಗೂ ಸಾಯಬಾರದು. ದಿವಾನಕ್ತಂ, ಹಗಲು ಹೊತ್ತು ಸಾಯಬಾರದು, ರಾತ್ರಿ ಹೊತ್ತು ಸಾಯಬಾರದು. ಆಮೇಲೆ ಆಯುಧಗಳಿಂದನೂ ಸಾಯಬಾರದು, ಕೈಯಿಂದನೂ ಸಾಯಬಾರದು.
ನ ಭೂಮೌ ನಾಂಬರೆ, ಭೂಮಿಯಲ್ಲೂ ಸಾಯಬಾರದು, ಆಕಾಶದಲ್ಲೂ ಸಾಯಬಾರದು. ಮತ್ತೆಲ್ಲಿ ಸಾಯಬೇಕು ಅಂತನೋ ದೊಡ್ಡ ಪ್ರಶ್ನೆ. ನ ಮೃತ್ಯು ನ ನರೈಹಿ ನ ಮೃಗೈರಪಿ, ಮನುಷ್ಯರು ಸಾಯಿಸಬಾರದು, ದೇವತೆಗಳು ಸಾಯಿಸಬಾರದು. ದೇವತೆಗಳು ಸಾಯಿಸಬಾರದು ಅಂತಂದಮೇಲೆ ಅಲ್ಲಿಗೆ ಯಾವ ಇಂದ್ರಾದಿ ದೇವತೆಗಳಾಗಲಿ ರುದ್ರ ಆಗಲಿ ಯಾರು ಕೂಡ ಅಲ್ಲಿ ಪ್ರಶ್ನೆನೇ ಇಲ್ಲ. ನ ನರೈಹಿ ನ ಮೃಗೈಹಿ, ಯಾವ ಮೃಗಗಳು ಸಾಯಿಸಬಾರದು, ಪ್ರಾಣಿಗಳು ಬಂದು ಹಾವು ಕಡಿಯೋದು, ಚೇಳು ಕಡಿಯೋದು ಇಂಥದ್ದು ಕೂಡ ಆಗಬಾರದು. ಹೀಗೆ ಯಾರೂ ಕೂಡ ನನ್ನ ಸಾಯಿಸಬಾರದು ಅಂತ ಅನ್ಲಿಕ್ಕೆ ವ್ಯಸಮದ್ಭಿರುವ ಅಸುಮದ್ಭಿರುವ, ಪ್ರಾಣ ಉಳ್ಳಂತಹ ಪ್ರಾಣಿಗಳು ನನ್ನ ಸಾಯಿಸಬಾರದು, ಅಥವಾ ಪ್ರಾಣ ಹೋದ ಪ್ರಾಣಿಗಳು ಕೂಡ ಸಾಯಿಸಬಾರದು. ಎಷ್ಟು ಬುದ್ಧಿವಂತನಾಗಿರ್ಬೇಕು. ಪ್ರಾಣ ಹೋದವರು ಯಾರು ಕೂಡ ಸಾಯಿಸೋ ಪ್ರಶ್ನೆನೇ ಇಲ್ಲ. ಇವನನ್ನು ಸಾಯಿಸಬೇಕು ಅಂತಂದ್ರೆ, ಹಿರಣ್ಯಕಶಿಪುವನ್ನು ಸಾಯಿಸಬೇಕು ಅಂತಂದ್ರೆ ಯಾರು ಸಾಯಿಸಬೇಕು? ಪ್ರಾಣ ಇದ್ದವರು, ಜೀವಂತ ಇದ್ದವರು ಸಾಯಿಸಬೇಕು. ಆದರೆ ಹಿರಣ್ಯಕಶಿಪುವಿನ ವಿಚಾರ ಅಷ್ಟು. ಸುಮ್ಮನೆ ಇವನು ಎಲ್ಲೋ ಒಂದು ಕಡೆ ಹೋಗ್ತಿರ್ತಾನೆ, ಹೋದ್ಮೇಲೆ ಇವನ ಮೇಲೆ ಯಾವುದೋ ಒಂದು ಹೆಣ ತೊಗೊಂಡು ಬಂದು ಹಾಕೋದು, ಅಥವಾ ಯಾವುದೋ ಒಂದು ರೀತಿಯಾದ ಆಯುಧಗಳಿಂದ ಇವನನ್ನು ಸಾಯಿಸೋದು, ಪ್ರಾಣಿಗಳ ಆಯುಧದಿಂದ ಸಾಯಿಸೋದು, ಅವರ ಅಸ್ಥಿಗಳಿಂದ ಎಲುಬುಗಳಿಂದ ಸಾಯಿಸೋದು ಯಾವುದೂ ಕೂಡ ಆಗಬಾರ್ದು. ವ್ಯಸೋಭಿಹಿ, ಪ್ರಾಣ ಹೋದವರು ಸಾಯಿಸಬಾರದು, ಪ್ರಾಣ ಇದ್ದವರು ಸಾಯಿಸಬಾರದು. ನ ಸುರಾಸುರ ಮಹೋರಗೈಹಿ, ದೇವತೆಗಳು ಸಾಯಿಸಬಾರದು. ಆಮೇಲೆ ದೊಡ್ಡ ದೊಡ್ಡ ನಾಗಗಳು, ಆಗಿನ ಕಾಲದಲ್ಲಿ ಹಿಂದಿನ ಸೃಷ್ಟಿಯ ಆರಂಭ, ಹೀಗಾಗಿ ಮಹೋರಗಗಳು ಅಂತ ಅವುಗಳಿಗೆ ದೊಡ್ಡ ದೊಡ್ಡ ಹಾವುಗಳು, ಆ ಹಾವುಗಳು ಬಂದು ಸಾಯಿಸಬಾರದು. ಅಷ್ಟೆಲ್ಲ ಇರಲಿ, ತನ್ನ ಪಕ್ಷದವರೇ ಯಾರು ಬಂದು ಸಾಯಿಸಬಾರದು ಅಂತ ಒಂದು ಪ್ಲ್ಯಾನ್. ಸುರಾಸುರ ಮಹೋರಗೈಹಿ, ಯಾಕೆ ಎಲ್ಲಾದರೂ ತನ್ನ ಪಕ್ಷದವರೇ ಸ್ವಲ್ಪ ಇವನಿಗೆ ವಿರೋಧ ಮಾಡಿಕೊಂಡು ಸ್ವಲ್ಪ ಭಿನ್ನಮತೀಯರು ಅಂತಿರ್ತಾರೆ, ಅವರು ಬಂದು ಸಾಯಿಸುವ ಸಂಭವ ಇರುತ್ತೆ, ಅದು ಕೂಡ ಸಾಯಿಸಬಾರದು. ಅವ್ರು ಯಾರೋ ಅಸುರರು ಎಲ್ಲರೂ ಕೂಡ ಇವನ ಪಕ್ಷಪಾತಿಗಳೇ, ಹೀಗಾಗಿ ಅವರು ಸಾಯಿಸೋ ಪ್ರಶ್ನೆ ಇಲ್ಲ. ಆದರೂ ಕೂಡ ಅವನಿಗೆ ಅಷ್ಟು ಪ್ರಿಕಾಷನ್ ತಗೊಂಡು ಯಾರೂ ಕೂಡ ನನ್ನ ಸಾಯಿಸಬಾರದು. ಐಕಮತ್ಯಂಚ ದೇಹಿನ, ಎಲ್ಲರೂ ಕೂಡ ನಾನೇ ಇಡೀ ಭೂಮಂಡಲಕ್ಕೆ, ಭೂಮಿ ಅಂತರಿಕ್ಷ ಸ್ವರ್ಗಗಳಿಗೆ ನಾನೊಬ್ಬನೇ ಅಧಿಪತಿ ಆಗಬೇಕು, ನನ್ನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ಅಧಿಪತಿಗಳಾಗಬಾರದು ಅಂತ ಅಷ್ಟು ವಿಶೇಷವಾಗಿ ಅವನು ವಿಚಾರ ಮಾಡಿ, ಆ ವಿಚಾರಕ್ಕನುಸಾರವಾಗಿ ಬ್ರಹ್ಮದೇವರ ಹತ್ರ ವರವನ್ನು ತೆಗೆದುಕೊಂಡು ಸ್ವರ್ಗದಲ್ಲಿ ತಾನು ಇಂದ್ರನ ಸ್ಥಾನದಲ್ಲಿ ತಾನೇ ಕುಳಿತುಕೊಂಡಿದ್ದ. ಎಲ್ಲ ದೇವತೆಗಳಿಗೆ ಹೆದರಿಕೆ ಆಯಿತು, ಏನು ಮಾಡಬೇಕು ಅಂತ. ಸರ್ವೇ ಲೋಕ ಸಪಾಲಕ ಅನ್ಯತ್ರ ಅಲಬ್ಧ ಶರಣ ಶರಣಂ ಯೈಹು ಅಚ್ಯುತಂ. ಎಲ್ಲಿ ಹೋಗಬೇಕು? ಹೋಗುವುದಾದ್ರೆ ಬ್ರಹ್ಮದೇವರ ಹತ್ರ ಹೋಗಬೇಕು. ಬ್ರಹ್ಮದೇವರೇ ವರ ಕೊಟ್ಟವರು ಹಿರಣ್ಯಕಶಿಪುವಿಗೆ. ಹಾಗಾದ್ರೆ ಮತ್ತೇನು ಮಾಡಬೇಕು? ಎಲ್ಲರೂ ಕೂಡ ಹೋಗಿ ನಾರಾಯಣನ ಹತ್ರ ಹೋದರು ಅಂತ. ಅವನಿಗೆ ಹೋಗಿ ಸ್ತೋತ್ರವನ್ನು ಮಾಡಿ, ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೆ ವಿಶುದ್ಧಾನ ಅನುಭವಾನಂದ ಸಂದೋಹಾಯ ಯಥೋ ಭಯಂ ಅಂತ ಇಷ್ಟು ಪ್ರಾರ್ಥನೆ ಮಾಡಿದಾಗ, ಹೇ ಭಗವಂತ ನಮ್ಮನ್ನು ಕಾಪಾಡುವಂತ ಪ್ರಾರ್ಥನೆ ಮಾಡಿದಾಗ ಭಗವಂತ ಇವ್ರ ಕಣ್ಣಿಗೆ ಕಾಣಿಸ್ಲಿಲ್ಲ. ತೇಷಾಂ ಆವಿರಭೂದ್ವಾಣಿ ಅರೂಪ ಮೇಘನಿಸ್ವನ ಅಂತ. ದೇವತೆಗಳಿಗೆ ವಿಷ್ಣು ಕಾಣಿಸಲ್ಲ. ಅಷ್ಟೆಲ್ಲ ಪ್ರಾರ್ಥನೆ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಅವರು ವಿಷ್ಣು ತನ್ನ ಅಶರೀರ ವಾಣಿಯನ್ನು ಕೇಳಿಸ್ತಾನಷ್ಟೆ. ನೀವೆಲ್ಲ ಹೋಗ್ರಿ, ನನಗೆ ಗೊತ್ತಾಗಿದೆ, ಮಾಭೀಷ್ಟ ವಿಭುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತು ವಹ. ನಿಮಗೆಲ್ಲರಿಗೂ ಕೂಡ ಅನುಕೂಲ ಆಗತ್ತೆ, ನಿಮಗೆ ಅನುಕೂಲವನ್ನು ಮಾಡಿಕೊಡ್ತೀನಿ. ಇವನ ದುಷ್ಟತೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ. ಇವನು ನಿಮಗೆಲ್ಲರಿಗೂ ಕೂಡ ತೊಂದರೆ ಕೊಡ್ತಾ ಇದ್ದಾನೆ, ಅದೆಲ್ಲ ಸರಿನೇ ಸರಿ. ಆದರೆ ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಒಂದು ದುರ್ಜನರ ಮುಖ್ಯವಾದ ಲಕ್ಷಣ, ಯಾರು ಸಾಯ್ತಾರೆ, ಯಾರು ನಾಶ ಆಗ್ತಾರೆ ಅಂತನ್ಲಿಕ್ಕೆ ಪರಮಾತ್ಮ ಕೊಟ್ಟಿರ್ತಕ್ಕಂತಹ ಒಂದು ಸ್ಪಷ್ಟವಾದ ಸೂಚನೆ. ದೇವತೆಗಳನ್ನು ದ್ರೋಹ ಮಾಡುವವರು, ದೇವತೆಗಳಿಗೆ ತೊಂದರೆಯನ್ನು ಕೊಡ್ತಕ್ಕಂಥವರು, ದೇವತೆಗಳು ಯಾರೂ ಕೂಡ ಈ ಸ್ಥಾನದಲ್ಲಿ ಇರಬಾರ್ದು, ನಾನೇ ಇರಬೇಕು ಅಂತ ಚಿಂತನೆ ಮಾಡುವವರು, ವೇದಗಳನ್ನು ನಿಂದನೆ ಮಾಡುವವರು, ವೇದಗಳನ್ನು ದ್ವೇಷ ಮಾಡುವವರು. ಯಾಕೆ ಅಂತಂದರೆ ಇಡೀ ನಮ್ಮ ಧರ್ಮದ ಜ್ಞಾನ ಆಗೋದೇ ವೇದದಿಂದ. ಅಂತಹ ವೇದಗಳು ಪ್ರಮಾಣ ಅಲ್ಲ, ವೇದಗಳೆಲ್ಲವೂ ಕೂಡ ಅಪ್ರಮಾಣ, ಅದನ್ನು ಯಾರೂ ಕೂಡ ಅನುಸರಣೆ ಮಾಡಬಾರದು ಅಂತ
ಪ್ರಚಾರ ಮಾಡುವವರು ಏನಿದ್ದಾರೆ ಅವರು ಮಹಾ ಘಾತುಕರವರು. ಹೀಗಾಗಿ ಆ ವೇದಗಳಿಗೆ ದ್ವೇಷವನ್ನು ಮಾಡಿದಾಗ ವೇದಗಳಿಗೆ ಪರಮಾತ್ಮನ ಆಜ್ಞಾರೂಪವಾದ ವೇದಗಳಿಗೆ ಯಾರು ದ್ರೋಹವನ್ನು ಮಾಡುತ್ತಾರೋ, ಗೋವುಗಳಿಗೆ ಯಾರು ತೊಂದರೆಯನ್ನು ಕೊಡ್ತಾರೋ ಗೋವುಗಳನ್ನೆಲ್ಲ ಸಾಯಿಸೋದು. ಇವರ ಹಿರಣ್ಯಕಶಿಪುವಿನ ಆ ಒಂದು ಪ್ಲ್ಯಾನ್ ಏನು ಮಾಡಿದ್ದ ಅಂತಂದರೆ, ಪರಮಾತ್ಮನಿಗೆ ತೊಂದರೆ ಆಗಬೇಕು ಅಂತಂದರೆ ಪರಮಾತ್ಮ ಅವನು ಸಿಗೋದೇ ಇಲ್ಲ. ಅವನು ಎಲ್ಲಿ ಹುಡುಕ್ತಾರೆ ಇವರೆಲ್ಲ ಹೋಗಿ ದೈತ್ಯರು. ಹಿರಣ್ಯಕಶಿಪು, ಹಿರಣ್ಯಾಕ್ಷ ಮುಂತಾದವರು ಎಲ್ಲಿ ಹೋಗಿ ಹುಡುಕಿದರೂ ಕೂಡ ಪರಮಾತ್ಮ ಸಿಗಲ್ಲ ಇವರಿಗೆ. ಯಾಕೆಂದ್ರೆ ಪರಮಾತ್ಮನ ದರ್ಶನ ದೇವತೆಗಳಿಗೆ ದುರ್ಲಭ, ದೈತ್ಯರಿಗೆ ಸಿಗ್ತಾನೆ ಪರಮಾತ್ಮ? ಎಲ್ಲೋ ಅವತಾರದ ಸಂದರ್ಭದಲ್ಲಿ ದೈತ್ಯರಿಗೆ ಕಾಣಿಸೋದು, ದುರ್ಯೋಧನಾದಿಗಳಿಗೂ ಕೂಡ ಪರಮಾತ್ಮ ಕಾಣಿಸಿದ ಅಂತ ಅನ್ನೋದು ಒಂದು ಅಪರೂಪದ ಸಂಘಟನೆ. ಆದರೆ ಹಂಗೆ ಕಾಣಿಸೋದ್ರಿಂದ ಏನು ಉಪಯೋಗನೂ ಇಲ್ಲ ಅವರಿಗೆ. ಇನ್ನೂ ಅವರ ಅಧರ್ಮದ ಸಾಧನೆಗೆ ಅದು ಒಂದು ಮಾರ್ಗ. ಹೀಗಾಗಿ ಪರಮಾತ್ಮನಿಗೆ ದ್ರೋಹ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತಂದ್ರೆ, ಬ್ರಾಹ್ಮಣರಿಗೆ ನೀವು ತೊಂದರೆ ಕೊಡ್ರಿ, ಗೋವುಗಳಿಗೆ ತೊಂದರೆ ಕೊಡ್ರಿ. ಅದು ಹಿರಣ್ಯಕಶಿಪುವಿನ, ಹಿರಣ್ಯಾಕ್ಷರ ಪ್ಲ್ಯಾನ್ ಅದು. ಹೀಗಾಗಿ ತಕ್ಷಣ ವಿಷ್ಣುವಿಗೆ ಸಿಟ್ಟು ಬರುತ್ತೆ, ವಿಷ್ಣು ಬರ್ತಾನೆ, ಅವಾಗ ವಿಷ್ಣು ಜೊತೆ ನಾವು ಯುದ್ಧ ಮಾಡಬಹುದು ಅಂತ. ಹೀಗಾಗಿ ಪರಮಾತ್ಮ ಹೇಳ್ತಕ್ಕಂಥದ್ದು ಕೂಡ ಇಷ್ಟೇ, ಗೋವುಗಳಿಗೆ ತೊಂದರೆ ಕೊಟ್ಟಾಗ ಅದರಂತೆ ಇನ್ನು ಬ್ರಾಹ್ಮಣರಿಗೆ, ವಿಪ್ರೇಶ ಸಾಧುಷು, ಬ್ರಾಹ್ಮಣರಿಗೆ ಅಂತಲೂ ಕೂಡ ಇಲ್ಲ ಇಲ್ಲಿ, ಸಾಧು ಸಜ್ಜನರಿಗೆ ಯಾವಾಗ ತೊಂದರೆ ಕೊಡ್ತಾರೋ ಆವಾಗ ನಾನು ಬರ್ತೀನಿ. ವಿಪ್ರೇಶು, ಬ್ರಾಹ್ಮಣರಿಗೆ ತೊಂದರೆಯನ್ನು ಕೊಟ್ಟಾಗ ನಾನು ಬರ್ತೀನಿ. ಧರ್ಮೇ ಮೈಚ ವಿದ್ವೇಷ, ಎಲ್ಲದಕ್ಕಿಂತ ಹೆಚ್ಚಾಗಿ ಧರ್ಮದ ಬಗ್ಗೆ ದ್ವೇಷ, ನನ್ನ ಬಗ್ಗೆ ದ್ವೇಷ, ವಿಷ್ಣುವಿನ ಬಗ್ಗೆ ದ್ವೇಷ ಯಾವಾಗ ಅವನು ಮಾಡ್ತಾನೋ ಸವಾ ಆಶು ವಿನಶ್ಯತೆ, ಆವಾಗ ಶೀಘ್ರದಲ್ಲೇ ಅವನ ಮರಣ ಆಗತ್ತೆ ಅಂತ ಅಂದ್ಕೊಳ್ಬೇಕು ಅಂತ. ಹೀಗಾಗಿ ಯಾರ್ಯಾರು ಈ ಧರ್ಮದ್ವೇಷಗಳಿದ್ದಾರೋ, ವಿಷ್ಣು ದ್ವೇಷಗಳಿದ್ದಾರೋ, ಗೋದ್ವೇಷಗಳಿದ್ದಾರೋ, ಅದರಂತೆ ಬ್ರಾಹ್ಮಣರ ದ್ವೇಷವನ್ನು ಮಾಡತಕ್ಕಂಥವ್ರು, ಅವರು ಏನೂ ಕೂಡ ಬ್ರಾಹ್ಮಣರು ಏನೂ ಮಾಡಿರೋದಿಲ್ಲ, ಅಂಥದ್ರಲ್ಲಿ ಅವರಿಗೆ ಬ್ರಾಹ್ಮಣರಿಗೆ ವಿನಾಕಾರಣ ತೊಂದರೆಯನ್ನು ಕೊಡಲಿಕ್ಕೆ ಪ್ರಯತ್ನ ಪಡುವವರು, ಅವರಿಗೆಲ್ಲರಿಗೂ ಕೂಡ ನಾಶವೇ ಆಗತ್ತೆ ಅಂತ ಅನ್ನೋದು ತುಂಬ ಸ್ಪಷ್ಟ ಪರಮಾತ್ಮನ ಇಚ್ಛೆಯ ಅಂಥದ್ದಿದೆ. ಹೀಗಾಗಿ ಇವರಿಗೆಲ್ಲರಿಗೂ ಕೂಡ ತೊಂದರೆಯನ್ನು ಕೊಡ್ತಾ ಇದ್ದಾನೆ, ಬೇಗನೆ ಅವನಿಗೆ ನಾಶ ಆಗುತ್ತೆ. ಆದರೆ ಇನ್ನೊಂದು ಸ್ಪೆಷಲ್ ಕಂಡೀಷನ್ ಏನು ಅಂತಂದರೆ, ತನ್ನ ಮಗ ನಿರ್ವೈರಾಯ ಪ್ರಶಾಂತಾಯ ಸ್ವಸುದಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಶ್ರೇಪಿ ಪರೋಜ್ಜಿತಂ. ತನ್ನ ಮಗ, ಸಾಕ್ಷಾತ್ ತನ್ನ ಮಗನೇ, ತನ್ನ ಮಗನಿಗೆ ಅವನು ದ್ರೋಹವನ್ನು ಮಾಡುತ್ತಾನೆ, ಮಗನನ್ನು ಸಾಯಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತಾನೆ. ಅವನು ಮಗ ತಂದೆ ಬಗ್ಗೆ ಯಾವ ರೀತಿಯಾಗಲೂ ಕೂಡ ಏನು ತೊಂದರೆಯನ್ನು ಮಾಡಲಿಕ್ಕೆ ಹೊರಟಿಲ್ಲ, ಅವನು ತಂದೆಗೆ ಯಾವ ರೀತಿ ತೊಂದರೆಯನ್ನು ಕೂಡ ಕೊಡಲಿಕ್ಕೆ ಹೊರಟಿಲ್ಲ, ತನ್ನಷ್ಟು ತಾನಿದ್ದಾನೆ. ನಿರ್ವೈರಾಯ ಪ್ರಶಾಂತಾಯ, ಇಡೀ ಪ್ರಪಂಚದಲ್ಲಿ ಯಾರಿಗೂ ಕೂಡ ಅವನು ತೊಂದರೆಯನ್ನು ಕೊಟ್ಟವನಲ್ಲ. ಹೀಗಾಗಿ ಎಲ್ಲ ಪ್ರಾಣಿಗಳ ಅಭ್ಯುದಯವನ್ನು ಬಯಸಿರತಕ್ಕಂತಹ ಮಹಾತ್ಮ. ಅವನಿಗೆ ಆಮೇಲೆ ಮುಂದೆ ನರಸಿಂಹದೇವರು ವರವನ್ನು ಕೇಳು ಅಂತ ಕೇಳಿದಾಗ, ನಿನಗೆ ನಾನು ಮೋಕ್ಷವನ್ನು ಕೊಡ್ತೀನಿ, ವರವನ್ನು ಕೇಳು ಅಂತಂದಾಗ, ನನಗೆ ಯಾವ ವರನೂ ಕೂಡ ಬೇಕಾಗಿಲ್ಲ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರು ತುಂಬ ಕಷ್ಟಪಡ್ತಾ ಇದ್ದಾರೆ, ಆ ಜನಗಳನ್ನೆಲ್ಲ ಬಿಟ್ಟು ನನಗೊಬ್ಬನಿಗೆ ಮೋಕ್ಷಕ್ಕೆ ಹೋಗಲಿಕ್ಕೆ ಇಚ್ಛೆ ಇಲ್ಲ ಅಂತ ಹೇಳಿದವನು ಪ್ರಹ್ಲಾದ. ನೈತಾನ್ ವಿಹಾಯ್ ಕೃಪಣಾನ್ ವಿಮುಕ್ಷ ಏಕಃ. ಇವರೆಲ್ಲರೂ ಕೂಡ ಕೃಪಣರು, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಜನಗಳಿಗೆ, ಎಲ್ಲ ಕಡೆ ಬೀದಿ ಬೀದಿ ಅಲಿತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ ಸಂಸಾರದಲ್ಲಿ. ಹೀಗಾಗಿ ಇವ್ರನ್ನೆಲ್ಲ ಬಿಟ್ಟು ನನಗೊಬ್ಬನಿಗೆ ಮೋಕ್ಷವನ್ನು ಪಡೀಲಿಕ್ಕೆ ನನಗೆ ಮನಸ್ಸಿಲ್ಲ ಅಂತ ಹೇಳಿರತಕ್ಕಂತಹ ಮಹಾನುಭಾವ. ಹೀಗಾಗಿ ಅಂತಹ ಪ್ರಹ್ಲಾದನಿಗೆ ಇವನೇನೋ ಯಾವತ್ತು ತೊಂದರೆ ಕೊಡ್ತಾನೋ ಆವಾಗ ನಾನು ಬಂದು ಅವನಿಗೆ ಎಷ್ಟು ವರ, ಬ್ರಹ್ಮದೇವರು ಎಷ್ಟು ವರ ಕೊಟ್ಟರು ಕೂಡ ಅವನು ನಾನು ಸಂಹಾರ ಮಾಡ್ತೇನೆ ಅಂತ ಪರಮಾತ್ಮ ಅವನಿಗೆ ಆಶ್ವಾಸನೆಯನ್ನು ಕೊಟ್ಟು ಕಳಿಸಿದ. ತದನಂತರದಲ್ಲಿ ಶುಕಾಚಾರ್ಯರು ಮತ್ತು ಇವರ ಸಂವಾದ, ನಾರದರು ಮತ್ತು ಯುಧಿಷ್ಠಿರನ ಸಂವಾದ, ಯಾಕೆ ಏನಾಯಿತು, ಅವನ ಮಗನಿಗೆ ಯಾಕೆ ಸಂಹಾರವನ್ನು ಮಾಡಲಿಕ್ಕೆ ಹೊರಟ, ಮಗನಿಗೆ ಏನು ತೊಂದರೆಯನ್ನು ಮಾಡಲಿಕ್ಕೆ ಹೊರಟ, ಮಗ ಯಾವ ರೀತಿಯಾಗಿದ್ದ ಅಂತ ಯುಧಿಷ್ಠಿರ ಕೇಳಿದಾಗ ನಾರದರು ಅವನಿಗೆ ಉಪದೇಶವನ್ನು ಮಾಡುತ್ತಾನೆ. ಪ್ರಹ್ಲಾದೋಭೂನ್ ಮಹಾಂಸ್ತೇಷಾನ್ ಗುಣೈ ಮಹದುಪಾಸಕಃ. ಎಲ್ಲ ಸಜ್ಜನರ, ಎಲ್ಲ ಮಹನೀಯರ ಸೇವೆಯನ್ನು ಮಾಡತಕ್ಕಂತಹ ಸಕಲ ಗುಣಭರಿತನಾದ ಮಗ ಅಂತಂದರೆ ಅವನು ಪ್ರಹ್ಲಾದ. ಅವನಿಗೆ 4 ಮಂದಿ ಮಕ್ಕಳು, ಪ್ರಹ್ಲಾದ, ಆಹ್ಲಾದ, ಸಲ್ಲಾದ ಮುಂತಾದ 4 ಮಂದಿ ಮಕ್ಕಳು. ಅದರಲ್ಲಿ ಪ್ರಹ್ಲಾದ ಅವನು ದೊಡ್ಡವನು.
ಬ್ರಹ್ಮಣ್ಯ ಶೀಲಸಂಪನ್ನ ಸತ್ಯಸಂಧೋ ಜಿತೇಂದ್ರಿಯ. ಬ್ರಹ್ಮಣ್ಯ ಅಂತಂದರೆ ಯಾರು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಮಾತುಗಳನ್ನು ಕೇಳತಕ್ಕಂಥವನು. ಬ್ರಹ್ಮ ಅಂತಂದರೆ ವೇದ ಅಂತಲೂ ಅರ್ಥ ಇದೆ, ಅದರಂತೆ ಬ್ರಾಹ್ಮಣರು ಕೂಡ ಅಂತಲೂ ಅರ್ಥವೂ ಕೂಡ ಇದೆ. ಹೀಗಾಗಿ ಬ್ರಾಹ್ಮಣರ ಜ್ಞಾನಿಗಳ ಅನುಯಾಯಿಯಾದವನು ಅಥವಾ ವೇದಗಳನ್ನು ಅನುಸರಣೆ ಮಾಡತಕ್ಕಂಥವನು. ಶೀಲ ಸಂಪನ್ನ, ಎಲ್ಲ ರೀತಿಯಾದ ಶೀಲ ಅವನಿಗೆ ಇದೆ. ಸಚ್ಚರಿತ್ರನಾದವನು. ಸತ್ಯಸಂಧ, ಸತ್ಯವಾದ ಮಾತುಗಳನ್ನು ಆಡತಕ್ಕಂಥವನು. ಜಿತೇಂದ್ರಿಯ, ಯಾವುದೇ ರೀತಿಯಾದ ಅವನಿಗೆ ಇಂದ್ರಿಯ ಲೋಲುಪತೆ ಇಲ್ಲ, ಸುಖಾಪೇಕ್ಷೆ ಅವನಿಗಿಲ್ಲ. ಆದ್ದರಿಂದಾಗಿ ದಾಸವತ್ ಸನ್ನತ ಆರ್ಯಾಂಘ್ರಿ ಪಿತೃವತ್ ದೀನವತ್ಸಲ. ಅವನ ಗುಣಗಳನ್ನು ಹೇಳಬೇಕು ಅಂತಂದರೆ ಎಷ್ಟು ಹೇಳಿದರೂ ಕೂಡ ನಾರದರಿಗೆ ಸಮಾಧಾನ ಇಲ್ಲ. ನಾರದರೇ ಪ್ರಹ್ಲಾದರಾಜರಿಗೆ ಉಪದೇಶವನ್ನು ಕೊಟ್ಟು ಉದ್ಧಾರ ಮಾಡಿದವರು ನಾರದರು. ಯಾಕೆಂತಂದರೆ ಅವನು ಕಯಾಧುವಿನ ಹೊಟ್ಟೆಯಲ್ಲಿದ್ದಾಗ ಅವಾಗ ಇಂದ್ರ ಆ ಕಯಾಧುವನ್ನು ಸಂಹಾರ ಮಾಡಬೇಕು, ಅವಳನ್ನು ಕೊಂದು ಹಾಕಬೇಕು ಅಂತ ಪ್ರಯತ್ನ ಪಟ್ಟ. ಇಲ್ಲ, ನಾರದರು ಹೇಳಿದರು, ಇಲ್ಲ, ಇವಳ ಹೊಟ್ಟೆಯಲ್ಲಿ ಪರಮಾತ್ಮನ ವಿಶೇಷವಾದ ಕೃಪೆಗೆ ಒಳಗಾಗಿರುವ, ಕೃಪೆಯನ್ನು ಪಡೆದಿರುವ ಪ್ರಹ್ಲಾದರಾಜರು ಹುಟ್ಟುತ್ತಾರೆ, ಹೀಗಾಗಿ ಅವಳನ್ನು ಸಂಹಾರ ಮಾಡಬಾರದು ಅಂತ ಅವಳಿಗೆ ಇಂದ್ರನಿಗೆ ಉಪದೇಶ ಮಾಡಿ ಇಂದ್ರನನ್ನು ಕಳಿಸಿ ತನ್ನ ಆಶ್ರಮದಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ಕಯಾಧು ಮತ್ತು ಪ್ರಹ್ಲಾದರಾಜ ಇಬ್ಬರನ್ನು ಕುರಿತು ಕೂಡ ಉಪದೇಶ ಮಾಡಿದರು. ಇಬ್ಬರಿಗೂ ಉಪದೇಶ ಮಾಡಿದರೂ ಕೂಡ ಅವಳಿಗೆ ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದದ್ರಿಂದಾಗಿ ಅವಳಿಗೆ ಆ ಎಲ್ಲ ವಿಷಯಗಳು ಕೂಡ ಅರ್ಥವಾಗಿದೆ ಕಯಾಧುವಿಗೆ. ಮತ್ತು ತಚ್ಚ ಕಾಲಸ್ಯ ದೀರ್ಘತ್ವ ಸ್ತ್ರೀತ್ವಾನ್ ಮಾತು ಸ್ಥಿರೋದತೆ ಅಂತ. ಕಾಲ ತುಂಬ ದೀರ್ಘವಾದ ಕಾಲ ಮತ್ತು ಸ್ತ್ರೀ ಸ್ವಭಾವ, ಹೀಗಾಗಿ ಅವಳು ಅದರ ಬಗ್ಗೆ ಜಾಸ್ತಿ ಗಮನ ಕೊಡದೇ ಇದ್ದದ್ರಿಂದಾಗಿ ಅವಳಿಗೆ ಎಲ್ಲವೂ ಕೂಡ ಮರ್ತೋಯಿತು. ಆದರೆ ನನಗೆ ಕಡೆ ತನಕ ನೆನಪಿದೆ, ವೈಷ್ಣವ ಧರ್ಮಗಳು, ಭಾಗವತ ಧರ್ಮಗಳು, ಭಗವಂತನ ಭಕ್ತಿಯನ್ನು ಮಾಡಬೇಕು ಅಂತ ಒಂದು ಧರ್ಮದ ವಿಶೇಷವಾದ ಪರಿಜ್ಞಾನ ನನಗೆ ಯಾವತ್ತೂ ಕೂಡ ಮರೀಲಿಲ್ಲ. ನಾನು ಗರ್ಭದಲ್ಲಿದ್ದರೂ ಕೂಡ ಅದನ್ನು ಮರೀಲಿಲ್ಲ. ಹೀಗಾಗಿ ಅವನ ಪ್ರಹ್ಲಾದರಾಜರ ಗುಣಗಳನ್ನು ಎಷ್ಟು ವರ್ಣನೆ ಮಾಡಿದರೂ ಕೂಡ ನಾರದರಿಗೆ ಸಮಾಧಾನ ಇಲ್ಲ. ಭ್ರಾತೃವತ್ ಸದೃಶಃ ಸ್ನಿಗ್ಧ, ಸದೃಶೇ ಸ್ನಿಗ್ಧ, ಎಲ್ಲರಲ್ಲೂ ಕೂಡ ತನ್ನ ಅಣ್ಣ ತಮ್ಮಂದಿರಂತೆ ಅಷ್ಟು ಪ್ರೀತಿ ಉಳ್ಳವನು. ತನ್ನ ಸಹ ವಯಸ್ಕರಾದ, ಸಮಾನ ವಯಸ್ಕರಾದ ಎಲ್ಲ ಹುಡುಗರ ಬಗ್ಗೆ, ಅವರೆಲ್ಲರ ಬಗ್ಗೆನೂ ಕೂಡ ಅವನಿಗೆ ಅಷ್ಟು, ತನ್ನ ಅಣ್ಣ ತಮ್ಮಂದಿರಂತೆ ಅಷ್ಟು ಪ್ರೀತಿ. ಸ್ನಿಗ್ಧ, ಅಷ್ಟು ಸ್ನೇಹ. ಗುರು ಶ್ರೀ ಈಶ್ವರ ಭಾವನ, ಗುರುಗಳನ್ನು ನೋಡಿದರೆ ಸಾಕ್ಷಾತ್ ಪರಮಾತ್ಮನೇ ಬಂದಿದ್ದಾನೆ ಅಂತನೋ ರೀತಿ ಅಷ್ಟು ಗೌರವ ಭಾವನೆಯಿಂದ ಗುರುಗಳನ್ನು ನಡೆಸ್ಕೊಳ್ತಕ್ಕಂಥವನು. ಚಂಡಾಮರುಕರು ಗುರುಗಳಾದರೂ ಕೂಡ, ಗುರುಗಳು ಅಂತಂದರೆ ಬರೀ ಪಾಠ ಮಾಡಿದವರು ಗುರುಗಳು ಅಂತ ಅರ್ಥ ಅಲ್ಲ, ದೊಡ್ಡವರು. ಆ ದೊಡ್ಡವರ ಮೇಲೆ ವಿಶೇಷವಾಗಿ, ದೊಡ್ಡವರಲ್ಲಿ ಪರಮಾತ್ಮನ ಸನ್ನಿಧಾನ ವಿಶೇಷವಾಗಿ ಇರುತ್ತೆ ಅಂತ ಒಂದು ಅನುಸಂಧಾನ ಅವನಿಗೆ ಯಾವಾಗಲೂ ಕೂಡ ಇತ್ತು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಹಂಕಾರ ಅಂತನೋದು ಇರಲಿಲ್ಲ ಅವನಿಗೆ. ದೊಡ್ಡ ಹಿರಣ್ಯಕಶಿಪು ಅಂತ ದೊಡ್ಡ ರಾಜನ ಮಗ, ಆದರೆ ವಿದ್ಯೆಯಿಂದಾಗಲಿ, ದುಡ್ಡಿನಿಂದಾಗಲಿ, ಅಥವಾ ರೂಪದಿಂದಾಗಲಿ, ಅಥವಾ ತನ್ನ ಕುಲದ ಬಗ್ಗೆ ಆಗಲಿ ಅವನಿಗೆ ಮಾನಸ್ತಂಭ ವಿವರ್ಜಿತ. ಇದು ಬಹಳ ಮುಖ್ಯ. ಒಂದು ವೈಷ್ಣವರು, ನಾವು ಭಾಗವತರು ಅಂತ ಆಗಬೇಕಾದ್ರೆ ಭಾಗವತ ಧರ್ಮದಲ್ಲಿ ಅಹಂಕಾರ ಇರಬಾರ್ದು ಅಂತನೋದು ಬಹಳ ದೊಡ್ಡ ಲಕ್ಷಣ. ಅಹಂಕಾರ ಇತ್ತು ಅಂತಂದರೆ ಅವ್ರು ಯಾವತ್ತೂ ಕೂಡ ಉದ್ಧಾರ ಆಗಲ್ಲ. ಮೊದಲನೇದೇ ಅಹಂಕಾರವನ್ನು ಬಿಡಬೇಕು. ಎಲ್ಲ ಕಡೆಯೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಅನುಸಂಧಾನ ಮಾಡ್ಕೊಳ್ಬೇಕು. ಸಣ್ಣ ಕೂಸು ಇಲ್ಲಿ ಕುತ್ಕೊಂಡಿದೆ, ಸಣ್ಣ ಕೂಸಿಗೆ ಏನು ಗೊತ್ತಾಗುತ್ತೆ ಅಂತ ಅವಮಾನ ಮಾಡಬಾರದು. ಸಣ್ಣ ಕೂಸಿನಲ್ಲಿ ನಾವು ಏನು ಕಾಣಬೇಕು ಅಂತಂದರೆ ಸಾಕ್ಷಾತ್ ಪರಮಾತ್ಮ, ಕೃಷ್ಣ ಪರಮಾತ್ಮ ಅಲ್ಲಿದ್ದಾನೆ ಎಂಬುದಾಗಿ ಅನುಸಂಧಾನ ಮಾಡಿಕೊಂಡು ಅವರಿಗೆ ಸನ್ಮಾನವನ್ನು ಮಾಡಬೇಕು. ಹೀಗಾಗಿ ಪ್ರತಿಯೊಂದರಲ್ಲೂ ಕೂಡ ಪರಮಾತ್ಮನನ್ನು ಕಾಣುವುದೇ ಭಾಗವತರ ಮುಖ್ಯವಾದ ಲಕ್ಷಣ. ಹೀಗಾಗಿ ಯಾರ ಬಗ್ಗೆನೂ ಕೂಡ ಅವಮಾನ ಮಾಡುವ ಪ್ರಶ್ನೆನೇ ಇಲ್ಲ. ಎಲ್ಲ ಕಡೆಯೂ ಕೂಡ ಪರಮಾತ್ಮನನ್ನು ಕಾಣುವವರಿಗೆ ವ್ಯಕ್ತಿಗಳು ಕಾಣಿಸಲ್ಲ, ಇನ್ನೇನು ಕಾಣಿಸುತ್ತೆ? ಸಾಕ್ಷಾತ್ ಪರಮಾತ್ಮನೇ ಕಾಣಿಸೋದು. ಈಗ ಮಧ್ವಾಚಾರ್ಯರಿಗೆ ನೋಡಿದರೆ ಎಲ್ಲ ಕಡೆಯೂ ಕೂಡ ತನ್ನ ಮನೆಯಲ್ಲಿ ಗೋಡೆ, ಕಿಟಕಿ, ಬಾವಿ ಎಲ್ಲ ಕಡೆಯೂ ಕೂಡ ನೋಡಿದ್ರು ಕೂಡ ಯಾರು ಕಾಣಿಸ್ತಿದ್ರು ಅಂತಂದ್ರೆ ಸಾಕ್ಷಾತ್ ಪರಮಾತ್ಮ ಕಾಣಿಸ್ತಿದ್ದ. ಹೀಗಾಗಿ ಎಲ್ಲರಿಗೂ ನಮಸ್ಕಾರ ಮಾಡ್ತಿದ್ರು. ಅವರ ಯೋಗ್ಯತೆ ತುಂಬ ದೊಡ್ಡದು, ಅವರಿಗೆ ಕಾಣಿಸ್ತಾರೆ. ನಮಗೆ ದೇವಸ್ಥಾನಕ್ಕೆ ಹೋದರೂ ಕೂಡ ನಮಗೇನು ಕಾಣಿಸುತ್ತೆ ಅಂತಂದರೆ ಕಲ್ಲಿನ ಪ್ರತಿಮೆ ಕಾಣಿಸುತ್ತೆ ಅಷ್ಟೆ. ಏನು ಕಾಣಿಸುತ್ತೆ? ಯಾವುದು ಕಾಣಿಸ್ಬೇಕು? ಪರಮಾತ್ಮನ ಚಿನ್ಮಯವಾದ ರೂಪ ಕಾಣಿಸ್ಬೇಕು. ಅದು ನಮ್ಮ ಶಾಸ್ತ್ರಗಳು ನಮಗೆ ಹೇಳಿಕೊಟ್ಟಿರ್ತಕ್ಕಂತಹ ಗುರಿ.
ದೇವಸ್ಥಾನಕ್ಕೆ ಹೋದರೆ ಕಲ್ಲಿತ್ತು, ಆಮೇಲೆ ಕಲ್ಲಿನ ಮೇಲೆ ಜಿರಳೆ ಓಡಾಡ್ತಿತ್ತು, ಅದಕ್ಕೆ ಕಲ್ಲಿಗಿಂತ ಬೆಣ್ಣೆ ಹಚ್ಚಿದ್ರು ಅಂತಂದರೆ ಅದರಿಂದ ನಮಗೆ ನಮ್ಮ ಪ್ರಯೋಜನ ಸಿದ್ಧ ಆಗಲ್ಲ. ಅದರೊಳಗೆ ಚಿನ್ಮಯವಾದ ರೂಪ ಅಂತ ಅನ್ನೋದು ನಾವು ನೋಡಲಿಕ್ಕೆ ಅಭ್ಯಾಸ ಮಾಡಿಕೊಡ್ಬೇಕು. ಹಾಗೆ ಮಾಡಿಕೊಂಡಾಗಲೇ ನಮಗೆ ಆ ಒಂದು ಭಕ್ತಿಯ ಅಂಕುರ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಯಸ್ಮಿನ್ ಮಹಾಗುಣಾರಾಜನ್ ಗೃಹ್ಯಂತೆ ಕವಿಭಿರ್ಮುಹು ನತೆ ಅಧುನಾ ಅಭಿನೀಯಂತೆ ಯಥಾ ಭಗವತೀಶ್ವರೇ ಯಂ ಸಾಧುಗಾಥಾ ಸದಸಿ ರಿಪೋಪಿ ಸುರಾನ್ ನೃಪ ಪ್ರತಿಮಾನಂ ಪ್ರಕುರುವಂತೆ ಕಿಮುತಾನ್ಯೇ ಭವಾದೃಶಃ. ದೇವತೆಗಳ ಮಧ್ಯದಲ್ಲಿ ಚರ್ಚೆ ನಡೀತಾ ಇದ್ದಾಗ ಯಾರು ದೊಡ್ಡ ಭಗವದ್ಭಕ್ತರು ಅಂತ ಕೇಳಿದರೆ ಯಾರ ಹೆಸರು ಹೇಳ್ತಿದ್ರು? ಪ್ರಹ್ಲಾದರಾಜರ ಹೆಸರು ಹೇಳ್ತಿದ್ರು. ದೈತ್ಯರಿಗೆ ವಿರೋಧಿಗಳು ದೇವತೆಗಳು. ದೈತ್ಯರನ್ನ ಎಲ್ಲರನ್ನು ಕೂಡ ಸಾಯಿಸಿ ಹಾಕಬೇಕು, ಇವ್ರನ್ನ ಯಾವತ್ತೂ ಕೂಡ ನಮ್ಮ ಹತ್ರ ಬರ್ಲಿಕ್ಕೆ ಬಿಡಬಾರದು ಅಂತ ಒಂದು ಅಷ್ಟು ಭಾವನೆಯಿಂದ ಅತ್ಯಂತ ಕಠೋರವಾದ ಸ್ಪರ್ಧೆ, ಎಲ್ಲ ದೈತ್ಯರನ್ನು ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡತಕ್ಕಂತಹ ದೇವತೆಗಳು ಕೂಡ ಭಗವದ್ಭಕ್ತರಲ್ಲಿ ಮೊದಲನೇ ಹೆಸರು ಯಾರದು ಅಂತ ಕೇಳಿದರೆ ಪ್ರಹ್ಲಾದರಾಜರ ಹೆಸರನ್ನು ಹೇಳ್ತಿದ್ರು. ಅಂತಂದ ಮೇಲೆ ವಿರೋಧಿಗಳು ಕೂಡ ಯಾರನ್ನ ಒಪ್ಪಿಕೊಳ್ತಾರೋ ಅವರು ನಿಜವಾಗ್ಲೂ ದೊಡ್ಡವರು ಅಂತ ನಮ್ಮ ಭಾವನೆ. ನಮ್ಮವರು ಪ್ರಶಂಸೆ ಮಾಡೋದು ಬೇರೆ, ಆದರೆ ಹೊರಗಿನವರು ಕೂಡ ಪ್ರಶಂಸೆ ಮಾಡಿದರೆ ಅದು ನಮ್ಮ ನಿಜವಾದ ಯೋಗ್ಯತೆಯ ಪರಿಗಣನೆ. ಹೀಗಾಗಿ ಎಂ ಸಾಧುಘಾತ ಸದಸಿ ರಿಭೋಪಿ ಸ್ವರಾನ್ ನೃಪ ಪ್ರತಿಮಾನಂ ಪ್ರಕುರುವಂತಿ ಕಿಮುತಾನ್ಯೇ ಭವಾದೃಶಃ. ಅವನಿಗೇನು ಅಂತಂದರೆ ಈ ಅಯಸ್ಕಾಂತ ಮ್ಯಾಗ್ನೆಟ್ ಹತ್ರ ನಾವು ಕಬ್ಬಣವನ್ನು ತೆಗೆದುಕೊಂಡು ಹೋದರೆ ಆ ಕಬ್ಬಣ ತಾನಾಗೆ ಅಯಸ್ಕಾಂತದ ಹತ್ರ ಬಂದ್ಬಿಡುತ್ತೆ. ಅದಕ್ಕೇನು ಕಾರಣ? ಯಾಕೆ ಅಯಸ್ಕಾಂತದ ಹತ್ರ ಯಾಕೆ ಹೋಗ್ತಾ ಇದೆ? ಕಬ್ಬಣ ಯಾಕೆ ಹೋಗ್ತಾ ಇದೆ? ಬೆಳ್ಳಿ ಯಾಕೆ ಹೋಗ್ತಾ ಇಲ್ಲ? ಬಂಗಾರ ಯಾಕೆ ಹೋಗ್ತಾ ಇಲ್ಲ? ಅದು ಸ್ವಾಭಾವಿಕವಾದ ಸಂಬಂಧ. ಅದಕ್ಕೆ ಅಯಸ್ಕಾಂತಕ್ಕೂ ಮತ್ತು ಕಬ್ಬಿಣಕ್ಕೂ ಇರತಕ್ಕಂತಹ ಸಂಬಂಧ ಸ್ವಾಭಾವಿಕ. ಹಾಗೆ ಸ್ವಯಂ ಆಕರ್ಷ ಸನ್ನಿಧವು ಅಂತ, ಆಕರ್ಷ ಅಂತ ಅದಕ್ಕೆ ಹೆಸರು. ನನ್ನ ಹೃದಯ ಪರಮಾತ್ಮನ ಕಡೆ ನಿರಂತರವಾಗಿ ಹೋಗ್ತಾ ಇರುತ್ತೆ. ಹೆಂಗೆ ಅಂತಂದರೆ ಅಯಃ ಯಥಾ ಭ್ರಾಮ್ಯತಿ ಸ್ವಯಂ ಆಕರ್ಷ ಸನ್ನಿಧವು. ಕಬ್ಬಣ ಮ್ಯಾಗ್ನೆಟ್ ಹತ್ರ ಹೆಂಗೆ ಸ್ವಯಂ ಹೋಗುತ್ತೋ ಹಂಗೆ ನನ್ನ ಹೃದಯ ಸಾಕ್ಷಾತ್ ಪರಮಾತ್ಮನ ಕಡೆ ಹೋಗ್ತಾ ಇದೆ ಅಂತ ಪ್ರಹ್ಲಾದರಾಜರು ಹೇಳ್ತಾರೆ. ನಮ್ಮ ಮನಸ್ಸಿನ ಭಾವನೆ ಹಾಗಿರಬೇಕು. ಅದಕ್ಕೆ ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿ ಸ್ವಾಭಾವಿಕವಾಗಿ ಅವನ ಮನಸ್ಸು ಎಲ್ಲೂ ಹೋಗ್ತಾನೆ ಇಲ್ಲ. ಅವನು ಪ್ರಹ್ಲಾದನ ಮನಸ್ಸು ಸ್ವಾಭಾವಿಕವಾಗಿ ಹೋಗ್ತಾ ಇದೆ ಅಂತಂದ್ರೆ ಅದು ಪರಮಾತ್ಮನ ಕಡೆ ಮಾತ್ರ ಹೋಗ್ತಾ ಇದೆ, ಇನ್ನೆಲ್ಲೂ ಕೂಡ ಹೋಗ್ತಾ ಇಲ್ಲ. ಅದು ನೈಸರ್ಗಿಕ, ಅದು ನಿಸರ್ಗ, ಅವನ ಸ್ವಭಾವ. ಅದು ನಮ್ಮ ಸ್ವಭಾವ ಏನು ಅಂತಂದ್ರೆ ಎಲ್ಲ ಕಡೆ ಹೊರಗಡೆ ಎಲ್ಲ ಪ್ರಪಂಚದ ವಿಚಾರವನ್ನು ಮಾಡಿ ಮನೆಯಲ್ಲಿ ಇನ್ನು ಯಾರು ಮಾತಾಡ್ಲಿಕ್ಕಿಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಸ್ವಲ್ಪ ಭಗವಂತನ ಧ್ಯಾನ ಮಾಡೋಣ ಅಂತ, ಪರಮಾತ್ಮನ ಪೂಜೆ ಮಾಡೋಣ ಅಂತ ಹೊರಡುತ್ತೇವೆ. ಅಂತಹ ಸ್ಥಿತಿ ನಮ್ಮದು. ಆದರೆ ಪ್ರಹ್ಲಾದರಾಜರ ಸ್ಥಿತಿಯನ್ನು ನೋಡಿದಾಗ, ಏಕಾಂತ ಭಕ್ತರ ಸ್ಥಿತಿಯನ್ನು ನಾವು ನೋಡಿದಾಗ ನಿರಂತರವಾಗಿ ಪರಮಾತ್ಮನ ಬಗ್ಗೆ ಅವರಿಗೆ ಚಿಂತೆ. ಹೀಗಾಗಿ ಅವನಿಗೆ ಸಣ್ಣ ವಯಸ್ಸಿನಲ್ಲಿ ಆಟ ಆಡು ಅಂತಂದರೆ ನಾನು ಆಟ ಆಡಲ್ಲ, ನ್ಯಸ್ತ ಕ್ರೀಡನಕಃ ಬಾಲಃ, ಆಟದ ಸಾಮಾನುಗಳನ್ನು ಕೊಟ್ಟರೆ ನನಗೆ ಸರ್ವಥಾ ನನಗೆ ಆಟದಲ್ಲಿ ಇಚ್ಛೆ ಇಲ್ಲ, ಆಟ ಆಡಬೇಕು ಅಂತ ಆಸೆ ಆಗ್ತಾ ಇಲ್ಲ ಅಂತ. ಅವನು ಹೆಂಗಿರ್ತಿದ್ದ ಅಂತಂದರೆ ಅವು ಜಡ ಮೂಕ ಅಂಧ ಬಧಿರರಂತೆ ಇಪ್ಪರು ಭಗವಂತನ ಭಕ್ತರು ಅಂತ. ಎಲ್ಲರೂ ಜಡರು ಅಥವಾ ಬಧಿರರು ಮೂರ್ಖರು ಇವರೆಲ್ಲರೂ ಕೂಡ ಭಗವಂತನ ಭಕ್ತರು ಅಂತ ಅರ್ಥ ಅಲ್ಲ. ಆದರೆ ಭಗವಂತನ ಭಕ್ತರು ಉಳಿದ ವಿಷಯಗಳ ಬಗ್ಗೆ ಆಸಕ್ತಿ ತೋರಿಸೋದಿಲ್ಲ, ಅವರಿಗೆ ಭಗವಂತನ ಬಗ್ಗೆನೇ ಚಿಂತೆ ಯಾವಾಗಲೂ. ಹೀಗಾಗಿ ಜಡವತ್ ತನ್ಮನಃ ಸದಾ, ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆನೇ ಚಿಂತೆ. ಹೀಗಾಗಿ ಅವನು ಹೊರಗಿನ ಬಗ್ಗೆ ಯಾವತ್ತೂ ಕೂಡ ಚಿಂತೆಯೇ ಮಾಡಿದ್ದಿಲ್ಲ ಪ್ರಹ್ಲಾದ. ಜಡವತ್, ಅತ್ಯಂತ ಬುದ್ಧಿಮಾಂದ್ಯ ಮಕ್ಕಳು ಯಾವ ರೀತಿಯಾಗಿರ್ತಾರೋ ಆ ರೀತಿಯಾಗಿ ಹೊರಗಿನ ಪರಿವೆಯೇ ಇಲ್ಲ. ಊಟ ಮಾಡುವಂತಂದ್ರೆ ಊಟ ಮಾಡಲ್ಲ, ಊಟ ಮಾಡಬೇಕು ಅಂತ ಗೊತ್ತಾಗಲ್ಲ, ಹಸಿವೇನೇ ಆಗಲ್ಲ ಅವನಿಗೆ. ಏನು ಮಾಡ್ತಾ ಇದೆ ಅಂತ ಕೇಳಿದ್ರೆ ಭಗವಂತನ ಧ್ಯಾನ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ ಪ್ರಹ್ಲಾದ. ಹೀಗಾಗಿ ಕೃಷ್ಣಗ್ರಹ ಗ್ರಹೀತಾತ್ಮ ನವೇದ ಜಗದೀದೃಶ. ಅವನಿಗೆ ಒಂದು ದೆವ್ವ ಹಿಡ್ಕೊಂಡಿತ್ತಂತ, ಒಂದು ಗ್ರಹ ಪೀಡೆ ಬಂದಿತ್ತಂತ. ಅದೇನು ಗ್ರಹ ಅಂತಂದ್ರೆ ಕೃಷ್ಣ ಅಂತನೋ ಗ್ರಹ. ಆ ಕೃಷ್ಣ ಅಂತನೋ ಗ್ರಹ ಹಿಡ್ಕೊಂಡಾಗ
ದೆವ್ವ ಹಿಡ್ಕೊಂಡವ್ರನ್ನ ನಾವ್ಯಾರೂ ನೋಡಿರ್ಲಿಕ್ಕಿಲ್ಲ, ನಾನೂ ನೋಡಿಲ್ಲ ಈ ಜೀವನದಲ್ಲಿ. ದೆವ್ವ ಹಿಡ್ಕೊಂಡವ್ರು ಎಂಥವ್ರು ಇರ್ತಾರೆ ಅಂತ ಅನ್ನೋದನ್ನ ಅವರಿಗೆ ಯಾವ ಪರಿವಿಯೂ ಕೂಡ ಇರೋದಿಲ್ಲ. ತಮ್ಮಷ್ಟು ತಾವು ವಿಹಾರ ಮಾಡ್ತಿರ್ತಾರೆ. ಭೂತ ಪ್ರೇತಗಳು ಆವೇಶ ಆದಾಗ ತಮ್ಮಷ್ಟು ತಾವಿರ್ತಾರೆ. ಉಳಿದವ್ರು ಯಾರು ಏನು ಹೇಳಿದ್ರು, ಬಟ್ಟೆ ಹಾಕೊಂಡ್ರು ಬಿಟ್ರು. ಹಂಗೆ ಇವನಿಗೆ ಕೃಷ್ಣ ಅಂತನೋ ಒಂದು ಗ್ರಹ ಪೀಡೆ ಅಂತಲ್ಲ, ಗ್ರಹ ಅಂತಂದ್ರೆ ಏನು ಅಂತಂದ್ರೆ ಯಾವುದು ನಮ್ಮನ್ನ ಮನಸ್ಸನ್ನು ಸೆಳ್ಕೊಳ್ಳುತ್ತೋ ಅದೇ ಗ್ರಹ. ಅದು ಭೂತ ಪ್ರೇತಗಳೇ ಆಗಬೇಕು ಅಂತಿಲ್ಲ. ಗ್ರಹ ಅಂತ ನಾವು ಇದಕ್ಕೆ ಕರಿತೀವಲ್ಲ, ಮೇಲಿನ ಗ್ರಹಗಳು, ಅವುಗಳು ಕೂಡ ಯಾವುದೋ ಒಂದನ್ನು ಒಳಗೆ ಎಳ್ಕೊಡುತ್ತೆ. ಹಿಂಗಾಗಿ ಅವುಗಳಿಗೆಲ್ಲ ಗ್ರಹ ಅಂತ ಹೆಸರು. ಹಿಂಗಾಗಿ ಆ ಕೃಷ್ಣ ಅಂತನವನು ಅವನ ಮನಸ್ಸನ್ನು ಸೆಳೆದುಕೊಂಡು ಬಿಟ್ಟಿದ್ದ. ಹಿಂಗಾಗಿ ಅವನಿಗೆ ಏನು ಕೂಡ ಕಾಣಿಸ್ತಿರ್ಲಿಲ್ಲ, ಹೊರಗಿಂದ ಏನು ಪದಾರ್ಥಗಳು ಕೂಡ ಕಾಣಿಸ್ತಿರ್ಲಿಲ್ಲ. ಅಷ್ಟು ಅವನಿಗೆ ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆ ಚಿಂತೆ. ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರಭಿವನ್ ಭ್ರುವನ್ ನಾನುಸಂಧತ್ತ ಏತಾನಿ ಗೋವಿಂದ ಪರಿರಂಭಿತ ಗೋವಿಂದ ಪರಿರಕ್ಷಿತ. ಸುಮ್ಮನೆ ನಾವು ಇಲ್ಲಿ ಕುತ್ಕೊಳ್ರಿ ಅಂತಂದ್ರೆ ಕುತ್ಕೊಂಡಾಗ ಏನು ಮಾಡ್ತಿರ್ತೀವಿ, ಈ ಫ್ಯಾನ್ ತಿರುಗ್ತಾ ಇದೆ, TV ಇದೆ, ಎಲ್ಲ ಅವ್ರ ಫೋಟೋ ಇದೆ, ಇವ್ರದ್ದು ಪುಸ್ತಕ ಇದೆ, ಈ ಡಬ್ಬಿಲಿ ಒಳಗಡೆ ಏನಿದೆ ಅಲ್ಲಿ ಕಣ್ಣು ಹೋಗುತ್ತೆ, ಆಮೇಲೆ ಆ ಡಬ್ಬಿಲಿ ಏನಿದೆ ಅಲ್ಲಿ ಹೋಗುತ್ತೆ. ಆಮೇಲೆ ಈಗಂತೂ ನಮ್ಮ ಪರಮಾತ್ಮನ ಬಗ್ಗೆ ನಿರಂತರವಾಗಿ ಜಪ ಮಾಡಲಿಕ್ಕೆ ನಾವು ಜಪಮಣಿ ಇಟ್ಕೊಂಡಿರ್ಬೇಕು ಕೈಯಲ್ಲಿ. ಆ ಜಪಮಣಿ ಹೋಗಿ ಇನ್ನೊಂದು ಸಾಧನ ಬೇರೆ ಬಂದಿದೆ ಈಗ. ಹೀಗಾಗಿ ಸುಮ್ಮನೆ ನಮ್ಗೆ ಕುತ್ಕೊಳ್ಳಿಕ್ಕೆ ಅಭ್ಯಾಸ ಇಲ್ಲ. ಆದರೆ ಅವನಿಗೆ ಪ್ರಹ್ಲಾದನಿಗೆ ಸುಮ್ಮನೆ ಕುತ್ಕೊಂಡಾಗಲೂ ಕೂಡ ಪರಮಾತ್ಮನ ಧ್ಯಾನ. ಆಸೀನ ಪರ್ಯಟನ್ ಅಶ್ನನ್. ಇಲ್ಲಿಂದ ಹೋಗಬೇಕಾದ್ರೆ ಎಲ್ಲ ನಾವು ನೋಡ್ಕೊಂಡು ಹೋಗ್ತೀವಿ. ನಮಗೆ ಆ ಕಡೆ ಅಂಗಡಿ ಇದೆ, ಈ ಕಡೆ ಅಂಗಡಿ ಇದೆ, ಈ ಮನೆಯವರು ಹಿಂಗೆ ಮಾಡ್ತಾ ಇದ್ದಾರೆ, ಈಗ ಎದ್ದಿದ್ದಾರೆ, ಈಗ ಅಲ್ಲುಚ್ಕೋತಾ ಇದ್ದಾರೆ, ಇವರು ಸ್ನಾನ ಮಾಡ್ತಾ ಇದ್ದಾರೆ, ಇವರು ಗಲಾಟೆ ಮಾಡ್ತಾ ಇದ್ದಾರೆ. ಇದೇ ನಮ್ಮ ಧ್ಯಾನ. ಆದರೆ ಪ್ರಹ್ಲಾದನಿಗೆ ಅವನು ಆ ಕಡೆ ಈ ಕಡೆ ಓಡಾಡಬೇಕಾದ್ರೂ ಕೂಡ ಅವನಿಗೆ ಯಾವ ಧ್ಯಾನವೂ ಕೂಡ ಇಲ್ಲ. ಊಟ ಮಾಡಬೇಕಾದ್ರೂ ಕೂಡ ಅವನಿಗೆ ಧ್ಯಾನ ಇಲ್ಲ. ತುಂಬ ರುಚಿಯಾಗಿದೆಯಾ ಅಂತ ಕೇಳಿದರೆ ಏನು ಅವನೇನು ಹೇಳೋದೇ ಇಲ್ಲ. ಊಟಕ್ಕೆ ಹಾಕ್ತಾ ಇದ್ದಾರೆ, ಊಟ ಮಾಡ್ತಾ ಇದ್ದಾನೆ ಅಷ್ಟೇ. ವಿದ್ಯಾರ್ಥಿಯ ಕಥೆಯನ್ನು ಹೇಳ್ತಾರೆ. ಒಬ್ಬ ಹುಡುಗ ಒಬ್ಬರ ಮನೆಯಲ್ಲಿ ಊಟ ಮಾಡ್ತಿದ್ದಂತೆ. ಎಷ್ಟೋ ವರ್ಷ ಊಟ ಮಾಡಿ ಒಂದ್ಸಲ ಅವನಿಗೆ ಯಾಕೋ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ ಸಾರಿಗೆ ಅಂತಂದು ಗುರುಗಳು ಹೇಳಿದ್ರಂತೆ, ಇವತ್ತು ನಿನ್ನ ವಿದ್ಯೆ ಮುಗೀತು, ಇಷ್ಟು ವರ್ಷ ಹಿಂಗೆ ಹಾಕಿದ್ವಿ, ಯಾವತ್ತೂ ಕೂಡ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿರಲಿಲ್ಲ, ಈಗ ನಿನಗೆ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿದೆ ಅಂತಂದರೆ ನಿನ್ನ ವಿದ್ಯೆ ಬಗ್ಗೆ ನಿನಗೆ ಆಸಕ್ತಿ ಇಲ್ಲ, ಮುಗೀತು ಅಂತ ಹೇಳಿದರು ಅಂತ ಕಥೆ. ಹಾಗೆ ಇವನಿಗೆ ಊಟ ಮಾಡಬೇಕಾದ್ರೆ ಯಾವುದ್ರ ಬಗ್ಗೆನೂ ಕೂಡ ಧ್ಯಾನ ಇಲ್ಲ. ತತ್ರಾಪಿ ವಿಶೇಷವಾಗಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಭಕ್ತಿ ಯೋಗ ಅಂತನೋದು ಮಾಡಬೇಕು ಅಂತ. ಯಾವಾಗಲೂ ಕೂಡ ಊಟವನ್ನು ಮಾಡಿದರೆ ಸಾಕು, ಸರಿಯಾಗಿ ಊಟವನ್ನು ಮಾಡಿದರೆ ಸಾಕು. ಅಷ್ಟೇ ನಮಗೆ ನಮ್ಮ ಪರಮಾತ್ಮನ ಮಾಯೆಯಿಂದ ನಾವು ಮುಕ್ತಿ ಆಗಲಿಕ್ಕೆ ಸಾಧ್ಯ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡುತ್ತಾ ಮೌನವಾಗಿ ಊಟ ಮಾಡುವುದು ಸಾಕು. ತ್ವಯೋಪಭುಕ್ತ ಸರಗಂಧ ವಾಸೋಲಂಕಾರ ಚರ್ಚಿತ ಉಚ್ಛಿಷ್ಟ ಭೋಜನೋ ದಾಸಃ ತವಮಾಯಾಂ ಜಯೇಮಹಿ. ಸುಲಭವಾದ ಉಪಾಯ. ಎಲ್ಲ ಋಷಿಗಳು, ಸನ್ಯಾಸಿಗಳು ಎಲ್ಲರೂ ಕೂಡ ಅವರು ದೊಡ್ಡವರು, ಅವರು ತುಂಬ ಸಾಧನೆ ಮಾಡಿ ಪರಮಾತ್ಮನ ಧ್ಯಾನವನ್ನು ಮಾಡಿ ಮೋಕ್ಷವನ್ನು ಪಡೀತಾರೆ ಅಂತಂದರೆ ಅಷ್ಟು ಬೇಡ. ನಿನಗೆ ಸಮರ್ಪಿಸಿದ ಗಂಧಮಾಲ್ಯಗಳು, ನಿನ್ನ ಆಭರಣಗಳು, ನಿನ್ನ ವಸ್ತ್ರಗಳು, ನಿನಗೆ ಸಮರ್ಪಣೆ ಮಾಡಿದ ತುಳಸಿ, ಅವುಗಳನ್ನು ನಾವು ಧಾರಣೆ ಮಾಡ್ತೇವೆ. ನೀನು ಉಂಡ ಊಟವನ್ನು, ನಿನ್ನ ಎಂಜಲನ್ನು ಊಟ ಮಾಡ್ತೇವೆ. ಆವಾಗ ಏನಾಗುತ್ತೆ ಅಂತಂದ್ರೆ ನಿನ್ನ ದಾಸರು ನಾವು ಅಂತ ಒಂದು ಭಾವನೆ ನಮಗೆ ಸದಾ ಜಾಗೃತ ಆಗುತ್ತೆ. ಅಷ್ಟೇ ಸಾಕು. ನಿನ್ನ ದಾಸರು ನಾವು, ನಮ್ಮ ಯೋಗ್ಯತೆ ಇಲ್ಲ ಅಂತ ನಮ್ಗೆ ಗೊತ್ತಾದಾಗ ಅದೇ ಭಕ್ತಿಯ ಅಂಕುರ ಆಗಲಿಕ್ಕೆ, ಭಕ್ತಿಯ ಬೀಜ ಅದು ಮೊಳಕೆ ಹೊಡಿಲಿಕ್ಕೆ ಅಷ್ಟೇ ಸಾಕು. ನಾವೇ ದೊಡ್ಡವರು ಅಂತ ಒಂದು ಅಹಂಕಾರ ಬಂತು ಅಂತಂದ್ರೆ ಆವಾಗಲೇ ಪರಮಾತ್ಮನ ಮರೆತಂಗೆ. ನಾವು ಪರಮಾತ್ಮನ ದಾಸರು ಅಂತ ಒಂದು ಎಚ್ಚರ ನಮ್ಮಲ್ಲಿ ಸದಾ ಇರಬೇಕು. ಅದಿರಬೇಕು ಅಂತಂದ್ರೆ ಅದಕ್ಕೆ ಊಟವನ್ನು ಮಾಡಬೇಕಾದ್ರೂ ಕೂಡ ಭಗವಂತನ ಧ್ಯಾನ ಮಾಡುತ್ತಾ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದು ನಾವು ತಗೋತಾ ಇದ್ವಿ ಅಂತ ಅನುಸಂಧಾನ, ಅದು ಬಹಳ ಮುಖ್ಯ. ಅದಕ್ಕೆ ನಮ್ಮಲ್ಲಿ ವಿಶೇಷವಾಗಿ ಎಲ್ಲ ವೈಷ್ಣವರಲ್ಲಿ ಆಚಾರದಲ್ಲಿ ಊಟದ ಬಗ್ಗೆ ಬಹಳ ಶ್ರದ್ಧೆಯನ್ನು ಕೊಡ್ತಾರೆ.
ಕಂಡಲ್ಲಿ ಊಟ ಮಾಡಬೇಡ್ರಿ, ಕಂಡದ್ದನ್ನು ತಿನ್ನಬೇಡ್ರಿ, ಎಲ್ಲವನ್ನು ಕೂಡ ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ತಿನ್ನಿರಿ ಅಂತ ಮತ್ತೆ 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 ಅದನ್ನು ಒತ್ತಿ 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 ಹೇಳ್ತಾರೆ. ಅದರಿಂದ ಏನಾಗುತ್ತೆ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಅಂತ ಒಂದು ಭಾವನೆ ಬಂದಾಗಲೇ ನಾವು ಪರಮಾತ್ಮನ ದಾಸರು, ನಾವು ಪರಮಾತ್ಮ ಸರ್ವೋತ್ತಮ ಅಂತ ಒಂದು ಬುದ್ಧಿ ನಾವು ಮತ್ತೆ ಮತ್ತೆ ಜಾಗೃತವಾಗಿ ನಮ್ಮ ಜೀವನವನ್ನು ನಾವು ಸರಿಯಾಗಿ ಭಗವಂತನ ಭಕ್ತಿಯಲ್ಲಿ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ. ಹೀಗಾಗಿ ಆಸೀನಃ ಪರ್ಯಟನ್ ಅಶ್ನನ್ ಶಯಾನಃ ಪ್ರಪಿಬನ್ ಬ್ರುವನ್, ಮಲ್ಕೊಂಡಾಗಲೂ ಕೂಡ ಭಗವಂತನ ಧ್ಯಾನ ಮಾಡ್ತಿದ್ದ ಅಂತ. ಮಲ್ಕೊಂಡಾಗ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಭಗವಂತನ ಧ್ಯಾನ? ಕನಸಲ್ಲಿ ಅಲ್ಲಿ ಹೋದ್ವಿ, ಇಲ್ಲಿ ಬಂದ್ವಿ ಅಂತ ಬಟ್ಟೆ ಹಾಕೊಂಡಿದ್ವಿ, ಹಿಂಗಾಯ್ತು ಹಂಗಾಯ್ತು, ಆ ನಾಯಿ ಕಚಲಿಗೆ ಬಂದಿತ್ತು, ಇಂಥವೆಲ್ಲ ಸ್ಮರಣೆಗೆ ಬರುತ್ತೆ. ಆದರೆ ಪ್ರಹ್ಲಾದರಾಜರಂತಹ ಮಹಾನುಭಾವರಿಗೆ ಮಲ್ಕೊಂಡಾಗಲೂ ಕೂಡ ಭಗವಂತನ ಚಿಂತೆ, ಅದರಿಂದನೇ ಸುತ್ತಿ ಕಾಲದಲ್ಲಿ ಪ್ರಾಜ್ಞಾನಾಮಕವಾದ ಭಗವಂತನ ಆಲಿಂಗನ ಅಂತನೋದು ಆಗುತ್ತೆ ಅಂತನೋದು ಹೇಳ್ತಾರೆ. ನಮಗೂ ಕೂಡ ಆಲಿಂಗನ ಹಾಗೆ ಆಗುತ್ತೆ. ವಿಶೇಷವಾಗಿ ಪ್ರಹ್ಲಾದರಾಜರಂಥವರಿಗೆ, ಆ ಮುಕ್ತಿಯೋಗ್ಯರಾದ ಜೀವರಿಗೆ ಪರಮಾತ್ಮನ ಗುಣಾನುಸಂಧಾನ ಅಂತನೋದು ನಿದ್ದೆಯಲ್ಲೂ ಕೂಡ ಬರುತ್ತೆ. ಅದು ಯಾಕೆ ಅಂತಂದರೆ, ನಾವು ಉಸಿರಾಡಬೇಕಾದ್ರೆ ಭೂಹು ಭೂರ್ 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 ಅಂತ ಮುಕ್ತಿಯೋಗ್ಯರಾದ ಜೀವರು ಉಸಿರಾಡಿಸುವ ಒಂದು ಏನು ಲಯ ಇದೆ, ಭೂರ್ 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 ಅಂತ. ತಸ್ಮಾತ್ ಸೂಕ್ತಃ ಭೂರ್ ಭೂರ್ ಇತಿ ಪ್ರಶ್ವಸಿತಿ ಅಭೂರಿತ್ಯ ಸುರ. ಮುಕ್ತಿಯೋಗ್ಯರಾದ ಜೀವರು ಅವರು ಉಸಿರಾಡಿಸುವ ಟೈಪೇ ಬೇರೆ, ಭೂರ್ 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 ಅಂತ ಬರ್ತಾರೆ. ಅಸುರರು ಉಸಿರಾಡಿಸುವ ಬೇರೆ ರೀತಿ ಬೇರೆ, ಅಭೂರ್ 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 ಅಂತ ಬರ್ತಾ ಇರುತ್ತೆ. ಅಭೂರ್ ಅಂತ ಯಾರು ಉಸಿರಾಡಿಸ್ತಿರ್ತಾರೋ ಅವ್ರಿಗೆ ಗೊತ್ತಾಗಿಬಿಡುತ್ತೆ, ಇವರು ಮುಕ್ತಿಯೋಗ್ಯರಲ್ಲ, ಇವರು ಪರಮಾತ್ಮನ ವಿರೋಧಿಗಳು ಅಂತ ಗೊತ್ತಾಗುತ್ತೆ ಅಂತ. ಒಂದು ಕಥೆ ಹೇಳ್ತಾರೆ, ರಘುಪ್ರೇಮ ತೀರ್ಥರ ಕಥೆಯಲ್ಲಿ ಅವರೊಬ್ಬರು ಅಲ್ಲಿಗೆ ಅವ್ರ ಹತ್ರ ಬಂದಿದ್ರು. ಅವ್ರ ಹೆಸರು ಬೇಡ, ಅವರು ಬಂದಾಗ ಅನೇಕ ರೀತಿಯಾದ ವಾರ್ತಾಲಾಪಗಳು ಅವರಿಗೂ ಇವರಿಗೂ ಆಯಿತು. ಆಮೇಲೆ ರಾತ್ರಿ ಒಟ್ಟಿಗೆ ಮಲ್ಕೊಂಡಾಗ ಈ ರಘುಪ್ರೇಮಾಚಾರ್ಯರಲ್ಲ ಅವ್ರ ಹೆಸರು, ರಘುಪ್ರೇಮ ತೀರ್ಥರು ಅಂತ ಆಮೇಲೆ ಅವರಿಗೆ ಹೆಸರು ಬಂದದ್ದು. ಮತ್ತು ಈ ಶ್ರೀನಿವಾಸಾಚಾರ್ಯರು ಅವರು ಇಬ್ಬರು ಕೂಡ ಮಲ್ಕೊಂಡಾಗ ಇನ್ನೊಬ್ರು ಏನು ವಿದ್ವಾಂಸರು ಬಂದಿದ್ರು, ಅವ್ರು ಯಾವ ರೀತಿಯಾಗಿ ಉಸಿರಾಡ್ತಾ ಇದ್ದಾರೆ ಅಂತ ಅನ್ನೋದನ್ನ ನೋಡಿ ಇವರು ಮುಕ್ತಿಯೋಗ್ಯರಲ್ಲ ಅಂತ ತೀರ್ಮಾನ ಮಾಡಿದ್ರು ಅಂತ ಕಥೆಯನ್ನು ಹೇಳ್ತಾರೆ. ಹೀಗಾಗಿ ಆ ಜೀವರು ಉಸಿರಾಡಿಸುವುದು ಕೂಡ ಪರಮಾತ್ಮನ ಗುಣಾನುಸಂಧಾನ. ಭೂರ್ ಅಂತಂದ್ರೆ ಏನು? ಆ ಪರಮಾತ್ಮ ಸರ್ವಗುಣ ಸಂಪೂರ್ಣ ಅಂತ ಅನುಸಂಧಾನ. ಹೀಗಾಗಿ ಭೂತಿವರಹ ಭೂಹು ಭುವಃ ಸ್ವಹ. ಭೂ ಅಂತಂದರೆ ಪರಮಾತ್ಮನ ಬಹುತ್ವ, ಎಲ್ಲ ಕಡೆಯೂ ಕೂಡ ಪರಮಾತ್ಮ ವ್ಯಾಪಿಸಿದ್ದಾನೆ ಅಂತ ಅರ್ಥವನ್ನು ಅನುಸಂಧಾನ ಮಾಡಿಕೊಂಡವರು ಭೂರ್. ಅದಕ್ಕೆ ನಾವು ಯಾವಾಗಲೂ ಕೂಡ ಭೂರ್ ಭುವ ಸ್ವಹ ತತ್ಸವಿತೃವರೆಣ್ಯಂ ಗಾಯತ್ರಿ ಮಂತ್ರದಲ್ಲೂ ಕೂಡ ಮೊದಲಿಗೆ ಬರತಕ್ಕಂಥದ್ದೇ ಭೂಹು. ಆ ಭೂರ್ ಅಂತ ನಿರಂತರವಾಗಿ ಅನುಸಂಧಾನ ಮಾಡುವುದರ ಮುಖಾಂತರವಾಗಿ ನಿದ್ದೆಯಲ್ಲೂ ಕೂಡ ಪರಮಾತ್ಮನ ಸ್ಮರಣೆಯನ್ನು ಅವರು ಮಾಡ್ತಾರೆ. ಹೀಗಾಗಿ ಅವರು ಶಯಾನ ಪ್ರಪಿಬನ್ ಬ್ರುವನ್, ಮಾತಾಡಬೇಕಾದ್ರೂ ಕೂಡ ಮಾತಾಡ್ತಿರ್ತಾರೆ, ಮಾತಾಡಿದಾಗಲೂ ಕೂಡ ಪರಮಾತ್ಮನ ಗುಣಾನುಸಂಧಾನವನ್ನು ಮಾಡತಕ್ಕಂಥವ್ರು. ಹೀಗಾಗಿ ಯಾವಾಗಲೂ ಕೂಡ ಪರಮಾತ್ಮನ ಬಗ್ಗೆನೇ ವಿಚಾರ, ಉಳಿದ ಯಾವ ವಿಷಯಗಳ ಬಗ್ಗೆನೂ ಕೂಡ ಅವರು ಚಿಂತೆ ಮಾಡುತ್ತಿರಲಿಲ್ಲ ಪ್ರಹ್ಲಾದರಾಜರು. ಕ್ವಚಿದ್ರೋದತಿ ಗೋವಿಂದ ಚಿಂತಾ ಚಂಚಲ ಚೇತನಃ. ಕೆಲವು ಸಲ ಜೋರಾಗಿ ಹೇಳೋರು, ಯಾಕೆ ಹೇಳ್ತಾ ಇದ್ದಾರೆ ಅಂತ ನೋಡಿದರೆ ಪರಮಾತ್ಮ ಕಾಣಿಸ್ತಾ ಇಲ್ಲಲ್ಲ ಅಂತ ಅದಕ್ಕೆ ಹೇಳ್ತಾ ಇದ್ರು. ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಅಂಥದ್ದಾಗಲಿಲ್ಲ ಇಂಥದ್ದಾಗಲಿಲ್ಲ, ಅವ್ರು ತೊಂದರೆ ಕೊಟ್ಟರು, ಅಪ್ಪ ಹೊಡೆದ್ರು ಅಮ್ಮ ಹೊಡೆದ್ರು, ಈ ಐಸ್ ಕ್ರೀಮ್ ತೊಗೊಂಡು ಬರಲಿಲ್ಲ, ಹಂಗಾಯಿತು ಹಿಂಗಾಯಿತು ಅಂತ ಇದಕ್ಕೆ ನಾವು ಅಳ್ತೀವಿ. ಮನುಷ್ಯ ಮಾತ್ರ ಸಹಜವಾದ ಸ್ವಭಾವ ಇದು. ಆದರೆ ಪ್ರಹ್ಲಾದರಾಜರಿಗೆ ಅಳು ಬರ್ತಾ ಇದ್ದದ್ದು ಯಾಕೆ ಅಂತಂದರೆ, ಪರಮಾತ್ಮ ಕಾಣಿಸ್ತಾ ಇಲ್ಲಲ್ಲ ಅಂತ. ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ರು. ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದಾಗ ಕೆಲವು ಸಲ ಪರಮಾತ್ಮ ಅಲ್ಲಿಂದ ಕಣ್ಣಿಂದ ಮರೆಯ ಆದರೆ ಅಳ್ಳಿಕ್ಕೆ ಶುರು ಮಾಡಿಬಿಡೋರು. ಗೋವಿಂದ ಚಿಂತಾ ಚಂಚಲ ಚೇತನ. ಗೋವಿಂದನ ಚಿಂತೆ ಬಂದಾಗ ಮನಸ್ಸು ಚಂಚಲವಾಗಿ ಅಳ್ಳಿಕ್ಕೆ ಶುರು ಮಾಡ್ತಕ್ಕಂಥದ್ದು. ಕ್ವಚಿತ್ ಹಸತಿ ತಚ್ಚಿಂತ ಲಾದ ಉದ್ಗಾಯತಿ ಕ್ವಚಿತ್.
ಕೆಲವು ಸಲ ಜೋರಾಗಿ ನಗೋದು. ಯಾಕೆ ನಗುತ್ತಾ ಇದ್ದಾರೆ ಅಂತಂದರೆ ಪರಮಾತ್ಮನ ಒಂದು ದರ್ಶನದಿಂದ ಆದಂತಹ ಸಂತೋಷದಿಂದಾಗಿ, ಸಂತೋಷ ಆದರೆ ಏನು ಮಾಡ್ತಾನೆ ಮನುಷ್ಯ, ನಗುತ್ತಾನೆ. ಹೀಗಾಗಿ ಅವರಿಗೆ ಆಗತಕ್ಕಂತಹ ಸಂತೋಷ ಎಲ್ಲವೂ ಕೂಡ ಪರಮಾತ್ಮನ ದರ್ಶನ, ಪರಮಾತ್ಮನ ಲೀಲೆಗಳ ಸ್ಮರಣೆ, ಜೋರಾಗಿ ಹಾಡೋದು. ನದತಿ ಕ್ವಚಿತ್ ಉತ್ಕಂಠ ವಿಲಜ್ಜೋ ನೃತ್ಯತಿ ಕ್ವಚಿತ್. ಅವರು ಜೋರಾಗಿ ಹಾಡಿಕೊಂಡು ನೃತ್ಯವನ್ನು ಮಾಡತಕ್ಕಂತಹ ಸಣ್ಣ ಸಣ್ಣ ಹುಡುಗರು ಆಟ ಆಡ್ತಿರ್ತಾರೆ. ಆಟ ಆಡಬೇಕಾದ್ರೆ ಕುಣಿತಿರ್ತಾರೆ. ಯಾಕೆ ಕುಣಿತಿರ್ತಾರೆ? ಆನಂದವಾಗಿ ಕುಣಿತಿರ್ತಾರೆ. ಅವರಿಗೆ ನಾವು ಹುಡುಗರಿಗೆ ಅಂಥದ್ದು ಇಂಥದ್ದು ಅಂತನೋ ಒಂದು ಪರಿವೇ ಇರೋದಿಲ್ಲ. ಆದರೆ ವಿಲಜ್ಜ ನೃತ್ಯತೆ ಕ್ವಚಿತ್, ಪ್ರಹ್ಲಾದರಾಜರಿಗೆ ಪರಮಾತ್ಮನ ಬಗ್ಗೆ ಆ ಭಕ್ತಿ ಉದ್ರೇಕ ಆದಾಗ ಅವರು ಯಾವುದೇ ಒಂದು ಸಂಕೋಚವನ್ನು ಮಾಡದೆ ಕುಣಿಯುತ್ತಿದ್ದರು. ಆಮೇಲೆ ನಜತಿ ಕ್ವಚಿತ್ ಉತ್ಕಂಠ, ಏನೋ ಶಬ್ದವನ್ನು ಮಾಡೋದು. ಏನು ಶಬ್ದ ಮಾಡ್ತಾರೆ ಅಂತ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ಯಕ್ತವಾದ ಶಬ್ದಗಳನ್ನು ಮಾಡೋದು ಸುಮ್ಮನೆ. ಅದು ಯಾಕೆ ಅಂತಂದರೆ ಪರಮಾತ್ಮನ ಚಿಂತನೆ, ಪರಮಾತ್ಮನ ಗುಣಾನುಸಂಧಾನ, ಪರಮಾತ್ಮನ ದರ್ಶನದಿಂದ ಆಗತಕ್ಕಂತಹ ಅತ್ಯಂತ ಆನಂದ, ಈ ಎಲ್ಲವೂ ಕೂಡ ಸೇರಿಕೊಂಡಾಗ ಏನು ಬೇಕಾದರೂ ಆಗ್ಬೋದು, ಅವ್ರು ಏನು ಬೇಕಾದರೂ ಮಾಡ್ಬೋದು. ಆಮೇಲೆ ಏನಂತಂದರೆ ಕ್ವಚಿತ್ ತದ್ಭಾವನಾಯುಕ್ತ ತನ್ಮಯ ಅನು ಚಕಾರ. ಪರಮಾತ್ಮನಂತೆ ಇವನು ಕೂಡ ನಾಟಕ ಆಡೋದು ಅಂತಲ್ಲ, ಪರಮಾತ್ಮನ ಅನುಕರಣೆಯನ್ನು ಮಾಡೋದು. ಪರಮಾತ್ಮ ಯಾವ ಲೀಲೆಗಳನ್ನು ಮಾಡಿದ್ನೋ ಆ ಲೀಲೆಗಳನ್ನು ಮಾಡುತ್ತಿದ್ರು. ಇದು ಯಾವುದರ ಚಿಹ್ನೆ ಅಂತಂದ್ರೆ ಪರಮಾತ್ಮನ ಬಗ್ಗೆ ಅಷ್ಟು ಪ್ರೀತಿ, ಅಷ್ಟು ತನ್ಮಯತೆ. ಗೋಪಿಯರು ಕೂಡ ಹೀಗೆ ಮಾಡುತ್ತಿದ್ರು. ಏವಂ ವಿಧ ಭಗವತಃ ಯಾವ ವೃಂದಾವನ ಚಾರಿಣಃ ವರ್ಣಯಂತ್ಯೋ ಮಿಥೋ ಗೋಪ್ಯ ಕ್ರೀಡಾ ತನ್ಮಯತಾಂಯೇಯು ಅಂತ. ಅವರಿಗೆ ಗೋಪಿಯರಿಗೆ ಪರಮಾತ್ಮನ ಕೃಷ್ಣನ ಸ್ಮರಣೆಯನ್ನು ಮಾಡ್ತಾ ಕೃಷ್ಣನು ಯಾವ ರೀತಿಯಾಗಿ ಆಟ ಆಡ್ತಿದ್ನೋ, ಕೃಷ್ಣ ಯಾವ ರೀತಿಯಾಗಿ ಹಾವಭಾವಗಳನ್ನು ಮಾಡ್ತಿದ್ನೋ, ಕೃಷ್ಣ ಯಾವ ರೀತಿಯಾಗಿ ಮಾತಾಡ್ತಿದ್ನೋ, ಕೃಷ್ಣ ಯಾವ ರೀತಿಯಾಗಿ ನಡೀತಿದ್ನೋ ಅದನ್ನು ಅನುಕರಣೆ ಮಾಡ್ತಿದ್ರು ಅಂತ ಗೋಪಿಯರೆಲ್ಲರೂ ಕೂಡ. ಆ ಕೃಷ್ಣ ಮಧ್ಯದಲ್ಲಿ ಮಾಯ ಆಗಿಬಿಟ್ಟದವನು. ರಾಸಗೋಷ್ಠಿ ನಡೀತಾ ಇದ್ದಾಗ ಕೃಷ್ಣ ಪರಮಾತ್ಮ ಎಲ್ಲರ ಕಣ್ಣಿಗೆ ಕಾಣದಂತೆ ಮಾಯ ಆದಾಗ ಇವರಿಗೆ ಗೋಪಿಯರಿಗೆ ತುಂಬ ಎಂಥ ದುಃಖ ಆಯಿತು ಅಂತ ಎಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಎಲ್ಲ ಲತೆಗಳನ್ನು, ಬಳ್ಳಿಗಳನ್ನು, ಗಿಡಗಳನ್ನು ಕೃಷ್ಣ ಎಲ್ಲಿ ಹೋಗಿದ್ದಾನೆ ಅಂತ ಕೇಳ್ತಾ ಆ ಕೃಷ್ಣ ಪರಮಾತ್ಮನಂತೆ ಅಷ್ಟು ತನ್ಮಯತೆಯಿಂದ ಅವರು ಕೃಷ್ಣನನ್ನು ಅನುಕರಣೆ ಮಾಡಿದರು ಅಂತ ಭಾಗವತದಲ್ಲಿ ವರ್ಣನೆ ಬರುತ್ತೆ. ಹಾಗೆ ಇವನಿಗೂ ಕೂಡ ಕೃಷ್ಣನೇ ಬಡ್ಕೊಂಡವನು ಪ್ರಹ್ಲಾದರಾಜರಿಗೆ. ಅದಕ್ಕೆ ಕೃಷ್ಣಗ್ರಹ ಗೃಹೀತಾತ್ಮ ಅಂತ. ಕೃಷ್ಣ ಅಂತ ಅನ್ನೋದು ಒಂದು ಆ ಕೃಷ್ಣಾವತಾರ ಆಗಿರಲಿಲ್ಲ. ಪ್ರಹ್ಲಾದರಾಜರ ಅವತಾರ ಕಾಲದಲ್ಲಿ ನರಸಿಂಹದೇವರ ಅವತಾರ ಆಗಿತ್ತು ತ್ರೇತಾಯುಗದಲ್ಲಿ, ಕೃಷ್ಣಾವತಾರ ಆಗಿರಲಿಲ್ಲ ಅಂತ. ಅದಕ್ಕೆ ಕೃಷ್ಣ ಅಂತನೋ ಹೆಸರು, ಕೃಷ್ಣಾವತಾರ ಯಾವಾಗಲೂ ಕೂಡ ಇದ್ದದ್ದೇ. ಕೃಷ್ಣ ಅಂತನೋ ಹೆಸರು ಪರಮಾತ್ಮನ ಮೂಲ ರೂಪಕ್ಕೂ ಕೂಡ ಇರತಕ್ಕಂಥ ಹೆಸರು ಕೃಷ್ಣ ಅಂತಾನೆ. ಹೀಗಾಗಿ ಆ ಕೃಷ್ಣ ಅಂತಂದ್ರೆ ವಿಷ್ಣು. ಆ ವಿಷ್ಣುವಿನ ಲೀಲೆಗಳನ್ನು ಸ್ಮರಣೆ ಮಾಡ್ತಾ, ವಿಷ್ಣುವಿನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಅವನು ಯಾವ ರೀತಿಯಾಗಿ ಮಧುಕೇಟವರನ್ನು ಸಂಹಾರ ಮಾಡಿದ, ಆಮೇಲೆ ಉಳಿದ ರಾಕ್ಷಸರನ್ನು ಸಂಹಾರ ಮಾಡಿದ್ದು, ಕಾಲನೇಮಿಯನ್ನು ಸಂಹಾರ ಮಾಡಿದ್ದು, ಮುಂತಾದ ಅನೇಕ ಲೀಲೆಗಳನ್ನು ಅನುಸಂಧಾನ ಮಾಡಿಕೊಂಡು ಅದೇ ರೀತಿಯಾಗಿ ಪ್ರಹ್ಲಾದ ತಾನು ಅನುಕರಣೆಯನ್ನು ಮಾಡುತ್ತಿದ್ದ ಅಂತ ಭಾಗವತ ವರ್ಣನೆ ಮಾಡ್ತಾ ಇದೆ. ಕೆಲವು ಸಲ ಸುಮ್ಮನೆ ಕೂತ್ಕೊಂಡ್ಬಿಡೋದು. ಸುಮ್ಮನೆ ಕೂತ್ಕೊಳ್ಳೋದು ಅಂತಂದ್ರೆ ಏನು ಮಾಡಬೇಕು? ತನ್ನ ಮನಸ್ಸಿನ ಒಳಗೆ ಮೈಯೆಲ್ಲ ರೋಮಾಂಚನ ಆಗಿ ಕಣ್ಣುಗಳಲ್ಲಿ ನೀರು ಹರಿದು ಮನಸ್ಸು ತಿಳಿಯಾಗಿ ಪರಮಾತ್ಮನನ್ನು ನೋಡುತ್ತಾ ಕುಳಿತುಕೊಂಡಾಗ ಕ್ವಚಿತ್ ಉತ್ಪಲಕ ಸ್ತೂಷ್ಣೀಂ ಅಶೇಷ ಸ್ಪರ್ಶ ನಿಸ್ಪೃಹ, ಬೇರೆ ಯಾವುದು ಕೂಡ ಬೇಡ, ಸುಮ್ಮನೆ ಕೂತ್ಕೊಂಡು ಬಿಡೋದು. ಅಷ್ಟು ಪರಮಾತ್ಮನಲ್ಲೇ ವಿಲೀನರಾದವರ ಸ್ಥಿತಿ ಹಂಗಿರುತ್ತೆ. ಮೈಯಲ್ಲೆಲ್ಲ ರೋಮಾಂಚ ಆಗಿ ಕಣ್ಣಲ್ಲಿ ನೀರು ಹರಿಲಿಕ್ಕೆ ಶುರುವಾಗುತ್ತೆ. ಸುಮ್ಮನೆ ಕೂತ್ಕೊಂಡು ಬಿಡೋದು. ಏನಾಗ್ತಾ ಇದೆ ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಪರಮಾತ್ಮನ ಒಂದು ಭಕ್ತರ ಲಕ್ಷಣ. ಅಸ್ಪಂದ ಪ್ರಾಣ ಆನಂದ ಸಲಿಲಾ ಮೀಲಿತೆ ಕ್ಷಣ. ಕಣ್ಣಲ್ಲಿ ನೀರು ಗದಗದ ಅಂತ ಕಣ್ಣಲ್ಲಿ ನೀರು ಹರಿತಾ ಇದೆ. ಹೀಗೆ ಆ ಪ್ರಹ್ಲಾದರಾಜರ ಸ್ಥಿತಿ, ಭಕ್ತರ ಸ್ಥಿತಿ ಆಗಿತ್ತು ಅಂತ.
ಅದರಿಂದ ಮುಂದೆ ಏಕಾದಶ ಸ್ಕಂದದಲ್ಲೂ ಕೂಡ ಇದೇ ರೀತಿಯಾಗಿ ಕೃಷ್ಣನ ಬಗ್ಗೆ ವರ್ಣನೆ ಮಾಡುತ್ತಾ, ಅಲ್ಲಿ ಭಕ್ತರ ಬಗ್ಗೆ ವರ್ಣನೆ ಮಾಡುತ್ತಾ, ಭಕ್ತರು ಯಾವ ರೀತಿಯಾಗಿರಬೇಕು ಅಂತ ಅನ್ನೋದನ್ನು ಮತ್ತೆ 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 ತಿಳಿಸ್ಕೊಡ್ತಾರೆ. ಭಾಗವತದ ಉದ್ದೇಶವೇ ಇದು. ಪರಮಾತ್ಮನಲ್ಲಿ ಭಕ್ತಿಯನ್ನು ಯಾವ ರೀತಿಯಾಗಿ ಮಾಡಬೇಕು, ಯಾವ ರೀತಿಯಾಗಿ ಭಕ್ತರು ನಮಗೆ ತೋರಿಸ್ಕೊಟ್ಟಿದ್ದಾರೆ ಅಂತ ಅನ್ನೋದನ್ನು ಹೇಳೋದೇ ಭಾಗವತದ ಉದ್ದೇಶ. ಹೀಗಾಗಿ ಭಕ್ತಿಗೋಸ್ಕರವಾಗಿರತಕ್ಕಂಥ ಶಾಸ್ತ್ರ ಭಾಗವತ ಶಾಸ್ತ್ರ. ಅಂತಹ ವಿಶೇಷವಾದ ಭಕ್ತಿ ಬರಲಿಕ್ಕೆ ಭಕ್ತರು ಯಾವ ರೀತಿಯಾಗಿದ್ರು ಅಂತ ತೋರಿಸ್ಕೊಡ್ತಾರೆ. ಅಂತಹ ಪ್ರಹ್ಲಾದರಾಜರು ಅವರನ್ನ ಇವನು ಕೊಲ್ಲಬೇಕು ಅಂತ ಪ್ರಯತ್ನವನ್ನು ಪಟ್ಟಾಗ ನರಸಿಂಹದೇವರು ಆ ಸಂದರ್ಭದಲ್ಲಿ ಭೂಮಿಯಲ್ಲಿ ಅವತಾರ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದರು ಅಂತ ಕಥೆ. ಉಳಿದ ಎಲ್ಲ ವಿಷಯಗಳು ಕೂಡ ಅವತಾರ ಮಾಡಿದ್ದು ಎಲ್ಲಿದ್ದಾನೆ ನರಸಿಂಹದೇವರು ಅಂತ, ಎಲ್ಲಿದ್ದಾನೆ ದೇವರು ವಿಷ್ಣು ಎಲ್ಲಿದ್ದಾನೆ ಅಂತ. ಯಾಕೆ ನರಸಿಂಹ ಅಂತ ಹೆಸರು ಯಾರು ಕೂಡ ಕೇಳಿರಲಿಲ್ಲ ಅಲ್ಲಿ ತನಕ, ನರಸಿಂಹ ಅವತಾರ ಆಗಿರಲಿಲ್ಲ. ಹೀಗಾಗಿ ಹರಿ ಎಲ್ಲಿದ್ದಾನೆ ಅಂತ, ಹರಿ ಎಲ್ಲಿದ್ದಾನೆ ಅಂತಂದ್ರೆ ಎಲ್ಲ ಕಡೆ ಇದ್ದಾನೆ ಅಂತ, ಎಲ್ಲ ಕಡೆಯೂ ಕೂಡ ಇದ್ದಾನೆ ಅಂತ. ಇಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಯಾಕೆ ಕಾಣಿಸ್ತಾ ಇಲ್ಲ, ಕಾಣಿಸ್ತಾನೆ ಅಂತ ಪ್ರಹ್ಲಾದರಾಜರು ಉತ್ತರವನ್ನು ಕೊಟ್ಟಾಗ ಅವನಿಗೆ ಸಿಟ್ಟು ಬಂದು ಕಸ್ಮಾ ಸ್ತಂಭೆ ನದೃಶ್ಯತೆ ಅಂತ ಕೇಳಿ ಆ ಸ್ತಂಭಕ್ಕೆ ನಾನು ಹೊಡಿತೀನಿ ಅಂತ ಹೇಳಿ ಸ್ತಂಭಕ್ಕೆ ಹೊಡೆದಾಗ ಪ್ರಹ್ಲಾದರಾಜರು ಮಾಡಿದ ಪ್ರಾರ್ಥನೆಯಂತೆ ಅಲ್ಲಿ ನರಸಿಂಹದೇವರು ಅವತಾರವನ್ನು ಮಾಡಿದರು. ವ್ಯಕ್ತಂ ತ್ವಂ ಅರ್ತುಕಾಮೋಸಿ ಯುವತಿ ಮಾತ್ರಂ ವಿಕಥಸೆ ಮುಮುರ್ಷೂಣಾಂ ಹಿ ಮಂದಾತ್ಮನ್ ನನುಸ್ಯುರು ವಿಪ್ಲವಾಗಿರಹ. ನೀನು ಸಾಯ್ಲಿಕ್ಕೆ ಹೊರಟಿದೆ, ಸಾಯ್ಲಿಕ್ಕೆ ಹೋದವರು ಯದ್ವಾತದ್ವ ಮಾತಾಡ್ತಾರೆ. ಈ ಎಲ್ಲ ಕಡೆನೂ ಕೂಡ ನೀನು ಪರಮಾತ್ಮ ಇದ್ದಾನೆ, ನೀನು ದುಷ್ಟತನ ಮಾಡಬೇಡ ಅಂತ ನನಗೆ ಉಪದೇಶ ಕೊಡ್ತಾನೆ. ಪ್ರಹ್ಲಾದರಾಜರು ಹಿರಣ್ಯಕಶಿಪಿಗೆ ಉಪದೇಶ ಕೊಟ್ಟರು. ಜಹ್ಯಾಸುರಂ ಭಾವಮಿಮಂ ಸ್ವಮಾತ್ಮನಃ ಸಮಂ ಮನೋಧತ್ವ ನಸಂತಿ ವಿದ್ವಿಷ. ನಿನಗೆ ದ್ವೇಷಿಗಳು ನಿನ್ನನ್ನು ಕೊಲ್ಲಿಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ನೀನು ಅನ್ಕೋತಾ ಇದೆ. ದ್ವೇಷಿಗಳಿರೋದು ಎಲ್ಲಿಂದ ಹೊರಗಿರೋದಿಲ್ಲ, ಎಲ್ಲಿಂದ ಒಳಗೆ ಇರ್ತಾರೆ. ನಮ್ಮ ಒಳಗೆ ಎಲ್ಲರೂ ಕೂಡ, ನಮ್ಮ ದ್ವೇಷಗಳೆಲ್ಲರೂ ಕೂಡ ಇರ್ತಾರೆ. ನಮ್ಮ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳು ಇವೇ ನಮ್ಮ ಷಡ್ವರ್ಗಗಳು. ಆ ಷಡ್ವರ್ಗಗಳನ್ನು ನಾವು ಗೆದ್ದರೆ ಅದೇ ದೊಡ್ಡದು. ನಾವು ಯಾರೋ ಉಳಿದ ಎಲ್ಲ ನಮ್ಮ ವಿರೋಧಿಗಳನ್ನು ಗೆಲ್ಲಬೇಕು ಅಂತ ನಾವು ಪ್ರಯತ್ನ ಪಡ್ತೇವೆ. ಆದರೆ ಅವುಗಳನ್ನು ಒಳಗಿರತಕ್ಕಂತಹ ನಮ್ಮ ವಿರೋಧಿಗಳನ್ನು ಗೆಲ್ಲದೆ ಹೊರಗಿರತಕ್ಕಂತಹ ಎಲ್ಲ ದಿಕ್ಕುಗಳನ್ನು ಗೆದ್ದಿದ್ದೀವಿ ಅಂತ ಅಂದ್ಕೊಳ್ತಾರೆ. ಏನು ಉಪಯೋಗ ಇಲ್ಲ. ದಸ್ಯೋನ್ಪುರಂ ಷಣ್ಣ ವಿಜಿತ್ಯ ಲುಂಪತಃ ಮನ್ಯಂತ ಏಕೆ ಸ್ವಜಿತ ದಿಶೋದಶ. ಆ ಯಾರು ಜಿತಾತ್ಮನಾಗ್ತಾನೋ ಅಂಥವನಿಗೆ ಪರಮಾತ್ಮ ಒಲಿತಾನೆ ಅಂತ ಇಷ್ಟು ಪ್ರಹ್ಲಾದರಾಜರು ಹಿರಣ್ಯಕಶಿಪಿಗೆ ಉಪದೇಶ ಮಾಡಿದರು. ಎಷ್ಟು ವರ್ಷದ ಬಾಲಕ? 5 ವರ್ಷದ ಬಾಲಕ. 5 ವರ್ಷ ಆಗಿರ್ಬೋದು, 6 ವರ್ಷ ಆಗಿರಬಹುದು. ಆದರೆ ಜ್ಞಾನ ತುಂಬ ದೊಡ್ಡದು. ಪ್ರಹ್ಲಾದರಾಜರ ಜ್ಞಾನ ತುಂಬ ದೊಡ್ಡದು. ಹೀಗಾಗಿ ಪ್ರಹ್ಲಾದರಾಜರ ಉಪದೇಶವನ್ನು ಕೇಳಲಿಕ್ಕಾಗದೆ ಹಿರಣ್ಯಕಶಿಪಿಗೆ ಸಿಟ್ಟು ಬಂದು ಸೋಹಂ ವಿಕಥಮಾನಸ್ಯ ಶಿರಃಕಾಯ ಧರಾಮಿತೆ. ನಿನ್ನ ತಲೆಯನ್ನು ಶರೀರದಿಂದ ಬೇರ್ಪಡಿಸ್ತೀನಿ. ನೀನು ತುಂಬ ಜಾಸ್ತಿ ಮಾತಾಡ್ತಾ ಇದ್ದೀನಿ, ನನ್ನ ಎದುರುಗಡೆ ನೀನು ಮಾತಾಡ್ತಾ ಇದ್ದಿ. ನಿನ್ನ ದೇವರು ನಿನ್ನ ಜೊತೆಗಿದ್ದರೆ ಇಲ್ಲಿ ಬಂದು ಕಾಪಾಡಬೇಕು. ಗೋಪಾಯತ ಹರಿಸ್ವಾದ್ಯ ಯಸ್ತೇ ಶರಣ ಮೀಪ್ಸಿತಃ. ದೇವರು ಇದ್ದಾರೆ ಅಂತಾದರೆ ಇಲ್ಲಿ ಬಂದು ಕಾಪಾಡಬೇಕು. ಬಂದು ಕಾಪಾಡಲಿ, ಈಗ ನಾನು ಬಂದು ನಿನ್ನ ಕೊಲ್ತೇನೆ ಅಂತ ಅವನು ಖಡ್ಗವನ್ನು ತೆಗೆದುಕೊಂಡು ಮೊದಲಿಗೆ ಪ್ರಹ್ಲಾದನ್ನ ಕೊಲ್ಲಿಲ್ಲ. ಸ್ತಂಭಂ ತದಾಡ ಅತಿಬಲ ಸುಮುಷ್ಟಿನ. ಆ ದೊಡ್ಡ ಸ್ತಂಭ, ಒಂದು ಕಲ್ಲಿನ ಸ್ತಂಭ ಇತ್ತು. ಸ್ತಂಭಕ್ಕೆ ಜೋರಾಗಿ ತನ್ನ ಮುಷ್ಟಿಯಿಂದ ಹೊಡೆದ ಕೂಡಲೇ ಹಿರಣ್ಯ ಕಶಿಪುವಿನ ಸಂಹಾರ ಮಾಡಲಿಕ್ಕಾಗಿ ನರಸಿಂಹದೇವರು ಜೋರಾಗಿ ಶಬ್ದ ಆಯಿತು. ತದೈವ ತಸ್ಮಿನ್ ನಿನದಃ ಅತಿಭೀಷಣ ಬಭೂವ ಏನಾಂಡ ಕಟಾಹ ಮಸ್ಫುಟತ್. ಬ್ರಹ್ಮಾಂಡದ ಆ ತುದಿಯಲ್ಲಿರತಕ್ಕಂತಹ ದಪ್ಪ ಚರ್ಮ, ದಪ್ಪ ಏನು ಅಂಡ ಕಟಾಹ ಅಂತ, ಅದಕ್ಕೆ ಆ ಕಟಾಹದ ಒಂದು ಹೊರಗಿನ ಆವರಣ. ಈ ಶಬ್ದ ಆಗಿದ್ದು ಇಲ್ಲಿ ಶಬ್ದ ಆಗಿದ್ದು, ಆ ಶಬ್ದ ಅಲ್ಲಿ ತನಕ ಬ್ರಹ್ಮಾಂಡದ ತುದಿಯ ತನಕ ಹೋಗಿ ಆ ಬ್ರಹ್ಮಾಂಡ
ಕಟಾಹದ ಆವರಣ ಸ್ವಲ್ಪ ಬಿರುಕು ಬಿಡ್ತು, ಸ್ಫೋಟ ಆಯಿತು ಅದಕ್ಕೆ. ಬಭುವ ಏನಾಂಡ ಕಟಾಹ ಅಸ್ಫುಟತ್ ಎಂ ವೈ ಸ್ವಧಿಷ್ಣುಪಗತಂ ಹಿಜಾದಯ ಶ್ರುತ್ವಾ ಸ್ವಧಾಮಾಪ್ಯೇ ಮಂಗಮೇನಿರೆ. ಬ್ರಹ್ಮಲೋಕದ ತನಕ ಆ ಶಬ್ದ ಹೋಯಿತು. ಅದು ದೊಡ್ಡದಾಗಿ ಪಟಾಕಿ ಹೊಡೆದ್ರೆ ಎಲ್ಲ ಕಡೆ ಶಬ್ದ ಆಗುತ್ತಲ್ಲ, ಅದರಂತೆ ಸಣ್ಣ ಸಣ್ಣ ಸ್ಫೋಟ ಆದರೂ ಕೂಡ ದೊಡ್ಡ ಶಬ್ದ ಆಗಿ ನಮಗೆ ಏನೋ ಒಂದು ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯಿತು ಅಂತಂದರೆ ಅದರ ಶಬ್ದ ಎಲ್ಲ ಕಡೆ ಹೋಗುತ್ತೆ. ಹೀಗಾಗಿ ಎಲ್ಲ ಕಡೆಯೂ ಕೂಡ ಅದ್ರ ಪ್ರಕಾಶ ಹೋಗದಿದ್ರು ಕೂಡ ಶಬ್ದ ಅಂತ ಒಂದು ಬಹಳ ದೂರದ ತನಕ ಹೋಗುತ್ತೆ. ಸತ್ಯಲೋಕದ ತನಕ ಶಬ್ದ ಹೋಯಿತು. ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ನರಸಿಂಹದೇವರು ಬಂದಾಗ ಜೋರಾಗಿ ಅಟ್ಟಹಾಸ ಮಾಡಿದ್ದು ಶಬ್ದ ಅಲ್ಲಿ ತನಕ ಹೋಯಿತು, ಸತ್ಯಲೋಕದ ತನಕ ಹೋಯಿತು. ಹೋಗಿ ನೋಡಿದಾಗ ಏನು ನಮ್ಮೆಲ್ಲ ಸತ್ಯಲೋಕಕ್ಕೆ ಲೋಪ ಬಂತು ಅಂತ, ಇನ್ನೇನು ಸತ್ಯಲೋಕ ಎಲ್ಲ ಮುಳುಗೋ ಪರಿಸ್ಥಿತಿ ಬಂದಿದೆ ಅಂತ ಅಷ್ಟು ಹೆದರಿಕೆ ಆಯಿತು. ಸ್ವಧಾಮ ಅಪ್ಯಯಂ, ಸ್ವಧಾಮ ಇಲ್ಲೂ ಕೂಡ ಪ್ರಳಯ ಆಗ್ತಾ ಇದೆ ಅಂತನೋ ಅಷ್ಟು ಹೆದರಿಕೆ ಆಗುವಂತೆ ಅಷ್ಟು ಭಯಂಕರವಾದ ಶಬ್ದ 3 ಲೋಕಗಳಲ್ಲೂ ಕೂಡ ವ್ಯಾಪಿಸ್ಕೊಳ್ತು. ಅದನ್ನು ಆ ಶಬ್ದವನ್ನು ಮಾಡಿದ ನಂತರದಲ್ಲಿ ನರಸಿಂಹದೇವರು ಒಳಗಿಂದ ಹೊರಗೆ ಬಂದರು. ಇವನು ಹೊಡಿತಾ ಇದ್ದಾನೆ, ಆದರೆ ಎಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ. ಶಬ್ದ ಏನೋ ಕೇಳಿಸ್ತು, ಅಂದರೆ ಯಾರೂ ಒಳಗೆ ಕಾಣಿಸ್ತಾ ಇಲ್ಲಲ್ಲ ಅಂತಂದರೆ ಅಷ್ಟೊತ್ತಿಗೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕೆ ಸತ್ಯಂ ವಿಧಾತು ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದರ್ಶ್ಯತ ಅತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ತನ್ನ ಭೃತ್ಯರಾದ ಜಯವಿಜಯರ ಅವರಿಗೆ ಜಯವಿಜಯರಿಗೆ ಶಾಪವನ್ನು ಕೊಟ್ಟ, ಜಯವಿಜಯರ ಮಾತನ್ನು ಕೂಡ ಸತ್ಯವನ್ನಾಗಿ ಮಾಡಬೇಕು, ಜಯವಿಜಯರಿಗೆ ಶಾಪವನ್ನು ಕೊಟ್ಟ ಸನಕಾದಿಗಳ ಮಾತನ್ನು ಕೂಡ ಸತ್ಯವನ್ನಾಗಿ ಮಾಡಬೇಕು. ಯಾಕೆ ಅಂತಂದರೆ ಜಯವಿಜಯರು ತುಂಬ ಮದೋನ್ಮತ್ತರಾಗಿದ್ರು ಅಂತ. ಒಂದ್ಸಲ ಲಕ್ಷ್ಮೀದೇವಿಗೆ ಒಳಗೆ ಬಿಡಲಿಲ್ಲ ಅಂತವ್ರು. ಲಕ್ಷ್ಮೀದೇವಿ ಸಾಕ್ಷಾತ್ತಾಗಿ ಪರಮಾತ್ಮನ ಮನೆಯಲ್ಲಿದ್ದುಕೊಂಡು ಪರಮಾತ್ಮನ ಸೇವೆ ಮಾಡತಕ್ಕಂತಹ ಮನೆ ಯಜಮಾನತೆ ಅವಳು ಲಕ್ಷ್ಮೀದೇವಿ. ಅವಳಿಗೆ ಒಂದ್ಸಲ ಒಳಗೆ ಬಿಡಲಿಲ್ಲ ಜಯವಿಜಯರು. ನನಗೆ ಇದೆಲ್ಲವೂ ಕೂಡ ಮೊದಲೇ ಗೊತ್ತಿತ್ತು, ಹೀಗಾಗಿ ನೀನು ಹಿರಣ್ಯಕಶಿಪು ಹಿರಣ್ಯಾಕ್ಷ ಇವರಿಗೆ ಆ ಜಯವಿಜಯರಿಗೆ ಶಾಪ ಕೊಟ್ಟದ್ದು ಸರಿಯಾಯಿತು ಅಂತ ಪರಮಾತ್ಮ ಅದನ್ನು ಅನುಮೋದನೆ ಮಾಡಿದ ಅಂತ 3ನೇ ಸ್ಕಂದ 4ನೇ ಸ್ಕಂದಗಳಲ್ಲಿ ಈ ವಿಷಯಗಳು ಬಂದಿವೆ. ಹೀಗಾಗಿ ಅಂತಹ ಮದೋನ್ಮತ್ತರಾದ ಅವರನ್ನು ಸಂಹಾರ ಮಾಡಬೇಕಾಗಿತ್ತು. ಅವರಿಗೆ ಅವರನ್ನು ಪರಮಾತ್ಮನೇ ಕೆಳಗೆ ಕಳಿಸಿದ್ದ, ವಾಪಸ್ ಕರೆಸ್ಕೊಳ್ಬೇಕಾಗಿತ್ತು. ಹೀಗಾಗಿ ನಿಮ್ಮ ಸೇವೆಗೆ ಮತ್ತೆ ಅವಕಾಶವನ್ನು ಮಾಡಿಕೊಡು ಅಂತ ಜಯವಿಜಯರು ಏನು ಕೇಳಿದ್ರು ಆ ಮಾತನ್ನು ಸತ್ಯವನ್ನಾಗಿ ಪರಮಾತ್ಮ ಹಾಗೆ ಆಗಲಿ ಅಂತ ಹೇಳಿದ್ದ. ಶೀಘ್ರದಲ್ಲಿ ನನ್ನ ಮತ್ತೆ ನೀವು ಹೊಂದುತ್ತೀರಿ ಅಂತ ಹೇಳಿದ್ದ. ಆ ಮಾತನ್ನು ಸತ್ಯವನ್ನಾಗಿ ಮಾಡಬೇಕಾಗಿತ್ತು. ಅದರಂತೆ ಸನಕಾದಿಗಳು ಶಾಪವನ್ನು ಕೊಟ್ಟಿದ್ದರು ಜಯವಿಜಯರಿಗೆ. ಆ ಶಾಪವನ್ನು ಸತ್ಯವನ್ನಾಗಿ ಮಾಡಬೇಕಾಗಿತ್ತು. ಹೀಗಾಗಿ ಪರಮಾತ್ಮ ಎಲ್ಲ ಕಡೆಯೂ ಕೂಡ ತಾನಿದ್ದಾನೆ ಅಂತ ತಿಳಿಸ್ಬೇಕು. ಎಲ್ಲ ಕಡೆ ಕೂಡ ತಾನಿದ್ದಾನೆ ಅಂತ ಹೆಂಗೆ ಗೊತ್ತಾಗೋದು? ಚೇತನ ಪದಾರ್ಥಗಳಲ್ಲಿ ಇದ್ದಾನೆ, ಎಲ್ಲ ಜೀವರ ಹೃದಯದಲ್ಲಿದ್ದಾನೆ ಅಂತ ಅನ್ನೋದನ್ನು ತೋರಿಸ್ಬೋದು. ಚೇತನ ಪದಾರ್ಥಗಳಲ್ಲದೆ ಅಚೇತನವಾದ ಜಡ ಪದಾರ್ಥಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ ಅಂತ ಅನ್ನೋದನ್ನು ತೋರಿಸ್ಬೇಕು. ಹೀಗಾಗಿ ಆ ಜಡವಾದ ಸ್ತಂಭದಲ್ಲಿ ನರಸಿಂಹದೇವರು ವ್ಯಕ್ತರಾದರು. ವಾದಿರಾಜರು ಇದನ್ನೇ ವರ್ಣನೆ ಮಾಡ್ತಾ, ಸರಿ ಏನೋ ಕೃಷ್ಣ ಹುಟ್ಟಿದ, ವಸುದೇವ ದೇವಕಿಯರು ಅವನು ತಂದೆ ತಾಯಿಯಂದರು, ತಾಯಿ ಗರ್ಭದಿಂದ ಕೃಷ್ಣ ಹುಟ್ಟಿದ ಅಂತ ನೀವೇನೋ ಅಂದ್ಕೊಳ್ಬಹುದು. ನರಸಿಂಹದೇವರು ಹುಟ್ಟಿರಲ್ಲ, ಅಲ್ಲಿ ಯಾವ ತಾಯಿ ಗರ್ಭ ಇತ್ತು, ಯಾವ ತಂದೆ ಇದ್ದರಲ್ಲಿ. ಅದರಿಂದಲೇ ನಮಗೇನು ಗೊತ್ತಾಗುತ್ತೆ ಅಂತಂದರೆ ಕೃಷ್ಣ ಪರಮಾತ್ಮನಿಗೆ ಯಾವುದೇ ರೀತಿಯಾದ ಜನ್ಮ ಇಲ್ಲ, ಸುಮ್ಮನೆ ಅವನು ಜನ್ಮ ಇದ್ದಂತೆ ತೋರಿಸ್ತಾನೆ ಅಂತ ಇಷ್ಟು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ನಿದರ್ಶನವಾಗಿ ನರಸಿಂಹದೇವರ ಈ ಒಂದು ವಿಶೇಷವಾದ ಅವತಾರ. ಯಾರೂ ಕೂಡ ಬೇಕಾಗಿಲ್ಲ, ತಾನು ಎಲ್ಲ ಕಡೆಯೂ ಕೂಡ ಇದ್ದೇನೆ, ಎಲ್ಲ ಜೀವರ ಒಂದು ಜೀವನವನ್ನು ನಾನು ಗಮನಿಸ್ತಾ ಇದ್ದೇನೆ, ಎಲ್ಲ ಜೀವರಿಗೆ ಅನುಗ್ರಹವನ್ನು ಮಾಡಲಿಕ್ಕೆ ನಾನು ಇದ್ದೇನೆ ಅಂತ ಆ ಒಂದು ತೋರಿಸುವ ಒಂದು ವಿಶೇಷವನ್ನು ತೋರಿಸ್ಲಿಕ್ಕೋಸ್ಕರವಾಗಿ ನರಸಿಂಹದೇವರಾಗಿ ಅವತಾರ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಮನೆಯ ಹೊರಗೂ ಅಲ್ಲ ಮನೆಯ ಒಳಗೂ ಅಲ್ಲ, ಅವನು ಕೃತ್ವಾಟ್ಟಹಾಸಂ ಖರಕೇಸರೋಲ್ಗುಣ ನಿಮೀಲಿತಾಕ್ಷಂ ಜಗೃಹೇ ಮಹಾಜವಃ ವಿಶ್ವಕ್ ಸ್ಫುರಂತಂ ಗ್ರಹಣಾತುರಂ ಹಲಿಃ ವ್ಯಾಲೋ ಯಥಾಕಂ ಕುಲಿಶ ಅಕ್ಷತತ್ವಚಂ ದ್ವಾರ್ಯೂರವಾಪಾತ್ಯ ದದಾರಲೀಲೆಯ ನಖೈಃ ಯಥಾಹಿಂ ಗರುಡಃ ಮಹಾವಿಷಂ. ಎಲ್ಲಿ ಸಂಹಾರ ಮಾಡ್ತಾ
ದ್ವಾರದಲ್ಲಿ ಸಂಹಾರ ಮಾಡಿದ. ಮನೆಯ ಒಳಗೂ ಅಲ್ಲ, ಮನೆಯ ಹೊರಗೂ ಅಲ್ಲ. ಯಾವುದರಿಂದ ಸಂಹಾರ ಮಾಡಿದ? ಉಗುರಿನಿಂದ ಸಂಹಾರ ಮಾಡಿದ. ಉಗುರಿಗೆ ಪ್ರಾಣ ಇದೆಯೋ ಪ್ರಾಣ ಇಲ್ಲವೋ? ಪ್ರಾಣ ಇದೆ ಅಂತಲೂ ಹೇಳ್ಬೋದು, ಪ್ರಾಣ ಇಲ್ಲ ಅಂತಲೂ ಹೇಳ್ಬೋದು. ಸೊ ಪ್ರಾಣ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ, ಪ್ರಾಣ ಇಲ್ಲ ಅಂತಲೂ ಹೇಳಲಿಕ್ಕಾಗಲ್ಲ. ಪ್ರಾಣ ಇದ್ದರೆ ನಮಗೆ ಉಗುರು ಕಟ್ ಮಾಡಿದಾಗ ನಮಗೆ ದುಃಖ ಆಗಬೇಕು, ಮೈಯೆಲ್ಲ ನೋವಾಗಬೇಕು. ನೋವಾಗತ್ತಾ? ಉಗುರು ಕಟ್ ಮಾಡ್ಕೊಂಡಾಗ ಉಗುರಿಗೆ ಎಲ್ಲೋ ಉಗುರು ನಿಮ್ಮ ಒಳಗಡೆ ನಿಮ್ಮ ಕೈಗೆ ನೋವಾಗ್ಬೋದು. ಒಳಗೇನಾದರೂ ಆ ಉಗುರನ್ನು ಕಟ್ ಮಾಡೋ ಯಂತ್ರದಿಂದ ನಿಮ್ಮ ಕೈ ಕಟ್ ಮಾಡ್ಕೊಂಡಾಗ ನೋವಾಗುತ್ತೆ ಅಷ್ಟೇ ಹೊರತು ಉಗುರಿಗೇನು ಉಗುರು ಕಟ್ ಮಾಡಿದಾಗ ಏನು ನೋವಾಗುತ್ತಾ? ನೋವಾಗೋದಿಲ್ಲ. ಅದರಿಂದಾಗಿ ಅದಕ್ಕೆ ಪ್ರಾಣ ಇದೆ ಅಂತಲೂ ಹೇಳಲಿಕ್ಕಾಗಲ್ಲ. ಪ್ರಾಣ ಇದ್ದರೆ ನೋವಾಗಬೇಕಾಗಿತ್ತು. ಪ್ರಾಣ ಇಲ್ಲ ಅಂತ ಮತ್ತು ಅದು ಬೆಳಿಲೇಬಾರದು, ಅದು ಹೊರಗೆ ಬಿದ್ದಿರಬೇಕು. ಅದರಿಂದಾಗಿ ಅದನ್ನು ಪ್ರಾಣ ಇದೆ ಅಂತಲೂ ಹೇಳಲಿಕ್ಕಾಗೋದಿಲ್ಲ, ಪ್ರಾಣ ಇಲ್ಲ ಅಂತಲೂ ಹೇಳಲಿಕ್ಕಾಗೋದಿಲ್ಲ. ಮತ್ತು ನರಸಿಂಹದೇವರ ರೂಪ ಅದು ಭೂತೇಭ್ಯ ತ್ವದ್ವಿಸೃಷ್ಟೇಭ್ಯ ಅಂತ. ಬ್ರಹ್ಮದೇವರು ಸೃಷ್ಟಿ ಮಾಡಿದ ಯಾವ ಭೂತಗಳಿಂದಲೂ ಕೂಡ ನನ್ನ ಮೃತ್ಯು ಬರಬಾರದು. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ಅಲ್ಲೇ ಅಲ್ಲ ಇದು. ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು ದೇವತೆಗಳು, ಮನುಷ್ಯರು, ದೈತ್ಯರು, ಇದನ್ನೆಲ್ಲವೂ ಕೂಡ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ದು. ಆದರೆ ನರಹರಿ ರೂಪ ಇದು ಯಾರೂ ಕೂಡ ಸೃಷ್ಟಿ ಮಾಡಿದ್ದಲ್ಲ. ಹಗಲು ಹೊತ್ತು ಅಲ್ಲ, ರಾತ್ರಿ ಹೊತ್ತು ಅಲ್ಲ, ಶಸ್ತ್ರದಿಂದನೂ ಅಲ್ಲ, ಕೈಯಿಂದನೂ ಅಲ್ಲ. ಅದರಿಂದಾಗಿ ಉಗುರುಗಳಿಂದ ಅವನ ಹಿರಣ್ಯಕಶಿಪುವಿನ ಎಲ್ಲ ಕರುಳುಗಳನ್ನು ಎತ್ತುಕೊಂಡು ಅದನ್ನು ಹೊಟ್ಟೆಯನ್ನು ತುಂಡರಿಸಿ ಹೊಟ್ಟೆಯಲ್ಲಿರತಕ್ಕಂತಹ ಎಲ್ಲ ಕರುಳುಗಳನ್ನು ತನ್ನ ಕಂಠದಲ್ಲಿ ಧರಿಸಿ ಯಥಾಂತರ ಮಾಲಿ ಜಿಪಹತ್ಯೆಯ ಹರಿಹಿ ಅಂತ ಸಿಂಹದ ಉದಾಹರಣೆಯನ್ನು ಕೊಡ್ತಾರೆ. ಸಿಂಹ ಆನೆಯನ್ನು ಕೊಂದು ಆನೆಯ ಕರುಳುಗಳನ್ನು, ಆನೆಯ ಅವಯವಗಳನ್ನು ತನ್ನ ಕೈಯಲ್ಲಿ ಧರಿಸಿಕೊಂಡು ಅಟ್ಟಹಾಸ ಮಾಡುವಂತೆ ಈ ಹಿರಣ್ಯಕಶಿಪುನು ಕೂಡ ದೊಡ್ಡ ದೈತ್ಯನೇ. ಅವನು ದೈತ್ಯ ದಿಗ್ಗಜ. ಅಂತಹ ದೈತ್ಯನನ್ನು ಸಂಹಾರ ಮಾಡಿ ಅವನ ಎಲ್ಲ ಕರುಳುಗಳನ್ನು ತನ್ನ ಕಂಠದ ಮೇಲೆ ಹಾಕಿಕೊಂಡು ಅವನು ಎಲ್ಲ ಸೇವಕರನ್ನೆಲ್ಲೂ ಕೂಡ ಓಡಿಸಿ ಪ್ರಹ್ಲಾದರಾಜರಿಗೆ ಅನುಗ್ರಹವನ್ನು ಮಾಡಿದ. ಅದನ್ನು ನೋಡಿದಾಗ ಎಲ್ಲರೂ ಕೂಡ ಸ್ತೋತ್ರ ಮಾಡಿದರು. ಬ್ರಹ್ಮಾದಿಗಳೆಲ್ಲರೂ ಕೂಡ ಸ್ತೋತ್ರ ಮಾಡಿ, ಎಲ್ಲ ದೇವತೆಗಳು ಸ್ತೋತ್ರ ಮಾಡಿದರು. ಬ್ರಹ್ಮದೇವರು, ರುದ್ರದೇವರು, ಇಂದ್ರ, ಋಷಿಗಳು, ಪಿತೃಗಳು, ಸಿದ್ಧರು ಎಲ್ಲರೂ ಕೂಡ ಸ್ತೋತ್ರವನ್ನು ಮಾಡಿ, ಅಷ್ಟಾದರೂ ಕೂಡ ಯಾರಿಗೂ ಹತ್ರ ಹೋಗ್ಲಿಕ್ಕೆ ಹೆದರಿಕೆ. ಯಾಕೆಂತ ಇಂಥ ಒಂದು ಅದ್ಭುತವಾದ ರೂಪ, ಭಯಂಕರವಾದ ರೂಪವನ್ನು ಯಾರು ಕೂಡ ನೋಡಿಲ್ಲ. ನೋಪೇತು ಮಶಗನ್ ಮನ್ಯು ಸಂಗ್ರಹಂ ಸುದುರಾಸದಂ. ಆ ಹಿರಣ್ಯಕಶಿಪುವಿನ ಕೊಲ್ಲಲಿಕ್ಕೆ ಬೇಕಾದ ಸಿಟ್ಟು ಎಷ್ಟು ಭಯಂಕರವಾಗಿತ್ತು ಅಂತಂದರೆ, ಅದನ್ನು ಸಿಟ್ಟು ನಾವು ಕಡಿಮೆ ಮಾಡ್ತೀವಿ ಅಂತ ನಾವು ವಿಶ್ವಾಸನೆ ಯಾರಿಗೂ ಇರಲಿಲ್ಲ. ಹೀಗಾಗಿ ಯಾರಿಗೂ ಕೂಡ ಹೋಗ್ಲಿಕ್ಕೆ ಹೆದರಿಕೆ. ಲಕ್ಷ್ಮೀದೇವಿ ಕೇಳಿದರು. ಲಕ್ಷ್ಮೀದೇವಿನೂ ಕೂಡ ಹೇಳಿದ್ರು, ನಾನು ಇಂಥ ರೂಪವನ್ನು ಯಾವತ್ತೂ ಕೂಡ ನೋಡಿಲ್ಲ, ನಾನು ಹೋಗೋದಿಲ್ಲ ಅಂತ. ಲಕ್ಷ್ಮೀದೇವಿಗೆ ಎಲ್ಲವೂ ಕೂಡ ನಾಟಕವೇ. ಅವಳು ಪರಮಾತ್ಮನ ನಿತ್ಯ ಲೀಲೆಯನ್ನು ನೋಡ್ತಕ್ಕಂತಹ ಅತ್ಯಂತ ಅದ್ಭುತವಾದ ಸಾಮರ್ಥ್ಯವುಳ್ಳವಳು. ಹೀಗಾಗಿ ಲಕ್ಷ್ಮೀದೇವಿನೂ ಕೂಡ ಹೋಗಲಿಲ್ಲ. ಆವಾಗ ಬ್ರಹ್ಮದೇವರು ಹೇಳಿದರು, ಪ್ರಹ್ಲಾದ ನೀನೇ ಹೋಗು, ನಿನ್ನ ಬಗ್ಗೆ ಕರುಣೆಯಿಂದ ನರಸಿಂಹದೇವರು ಅನುಗ್ರಹವನ್ನು ಮಾಡ್ತಾರೆ, ನೀನು ಸಣ್ಣ ಬಾಲಕ ಆದ್ದರಿಂದ ನಿನ್ನ ಬಗ್ಗೆ ಕೋಪವನ್ನು ಮಾಡೋದಿಲ್ಲ ಅಂತ ಹೋಗಿ ಆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಸಣ್ಣ ಬಾಲಕ, ಅವನು ಹೋಗಿ ಆ ನರಸಿಂಹದೇವರ ಕಾಲಿನ ಬುಡದಲ್ಲಿ ಬಿದ್ದಾಗ ಆ ನರಸಿಂಹದೇವರು ಪ್ರಹ್ಲಾದನನ್ನು ಎಬ್ಬಿಸಿ ಅವನ ತಲೆಯ ಮೇಲೆ ಕೈಯನ್ನು ಇಟ್ಟರು. ಉತ್ಥಾಪ್ಯ ತತ್ಶೀರ್ಷ್ಣಿ ಅದಧಾತ್ ಕರಾಂಬುಜಂ ಕಾಲಾಹಿ ವಿತ್ರಸ್ತಧಿಯಾಂ ಕ್ರದಾಭಯಂ. ಅವನ ತಲೆಯ ಮೇಲೆ ಕೈಯನ್ನಿಟ್ಟಾಗ ಆ ದೈತ್ಯನ ಮನೆಯಲ್ಲಿ ಹುಟ್ಟಿರತಕ್ಕಂತಹ ಪ್ರಹ್ಲಾದರು, ಅವನ ಎಲ್ಲ ಪಾಪ ಕರ್ಮಗಳು ನಾಶ ಆಗಿಬಿಡುತ್ತೆ. ಯಾವುದೋ ಪಾಪದಿಂದನೇ ದೈತ್ಯರ ಮನೆಯಲ್ಲಿ ಹುಟ್ಟಬೇಕಲ್ಲ, ಇಲ್ಲ ದೇವತೆಗಳ ಮನೆಯಲ್ಲೇ ಹುಟ್ಟಬಹುದು. ಹೀಗಾಗಿ ಪರಮಾತ್ಮನ ಒಂದು ಹಸ್ತಸ್ಪರ್ಶದಿಂದ ಅವನ ಎಲ್ಲ ಶುಭಗಳು ಹೋಗಿ ತಕ್ಷಣದಲ್ಲಿ ಸಪದ್ಯಭಿವ್ಯಕ್ತ ಪರಾತ್ಮ ದರ್ಶನ. ಒಳಗೆ ಹೃದಯದಲ್ಲಿ ಸಾಕ್ಷಾತ್ಕಾರ ಆಯಿತು, ಪರಮಾತ್ಮನ ಸಾಕ್ಷಾತ್ಕಾರ ಆಯಿತು. ಹೊರಗಡೆ ಎಲ್ಲ ದೈತ್ಯರು ಕೂಡ ನೋಡ್ತಾನೆ ಇದ್ದರು ನರಸಿಂಹನನ್ನು. ಆದರೆ ಯಾರಿಗೂ ಕೂಡ ಅವರಿಗೆ ಇವನು ಪರಮಾತ್ಮ ಅಂತ ಆಗಲಿ ಇದೆಲ್ಲ ಯಾವ ಸಾಕ್ಷಾತ್ಕಾರವೂ ಕೂಡ ಆಗಲಿಲ್ಲ. ಆದರೆ ಪ್ರಹ್ಲಾದರಾಜರಿಗೆ ಆ ಒಂದು ಹೃದಯದಲ್ಲಿ ಪರಮಾತ್ಮನ ಚಿಂತನೆ, ಪರಮಾತ್ಮನ ಸಾಕ್ಷಾತ್ ದರ್ಶನ ಆಗಿ
ಅಳ್ತಾ ಮೈಯೆಲ್ಲ ಪುಳಕಗೊಂಡು ಆ ಪರಮಾತ್ಮನ ಪಾದಕಮಲವನ್ನು ಹಿಡಿದು ಸ್ತೋತ್ರವನ್ನು ಮಾಡಿದ ಅಂತ. ಎಲ್ಲ ಬ್ರಹ್ಮಾದಿಗಳು, ದೇವತೆಗಳು, ಮುನಿಗಳು ಎಲ್ಲರೂ ಕೂಡ ಪರಮಾತ್ಮನ ಜಾಡನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪರಮಾತ್ಮ, ನಾನು ದೈತ್ಯರ ಕುಲದಲ್ಲಿ ಹುಟ್ಟಿದ ನನ್ನ ಸ್ತೋತ್ರವನ್ನು ಅಂತಹ ಪರಮಾತ್ಮ ಹೆಂಗೆ ಕೇಳಲಿಕ್ಕೆ ಸಾಧ್ಯ? ಕಿಂ ತೋಷ್ಟುಮರ್ಹತಿ ಸಮಯ ಉಗ್ರಜಾತೆ, ಉಗ್ರವಾದ ವಂಶದಲ್ಲಿ, ದೈತ್ಯರ ವಂಶದಲ್ಲಿ ಹುಟ್ಟಿರ್ತಕ್ಕಂಥವನು ಹೀಗಾಗಿ ನನ್ನ ಮಾತವನ್ನು ಕೇಳೋದಿಲ್ಲ ಅಂತ ಒಂದು ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ಕೇವಲ ಭಕ್ತಿಯಿಂದ ನಾವು ಪರಮಾತ್ಮನನ್ನು ನೋಡಬೇಕು ಅಂತ ವಿಸ್ತಾರವಾಗಿ ಸ್ತೋತ್ರವನ್ನು ಮಾಡಿ, ಏನು ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಕೂಡ ಉಪಯೋಗ ಇಲ್ಲ, ಎಂತಹ ರೂಪ, ಮದ, ಐಶ್ವರ್ಯ ಯಾವುದಿದ್ರೂ ಕೂಡ ಉಪಯೋಗ ಇಲ್ಲ. ಪರಮಾತ್ಮನ ಬಗ್ಗೆ ಭಕ್ತಿ ಇದ್ದರೆ ಅಂಥವನು ಯಾವ ನೀಚವಾದ ಜನ್ಮವನ್ನು ಪಡೆದಿದ್ರೂ ಕೂಡ ಅವನೇ ಧನ್ಯ. ಅಂತಹ ಬ್ರಾಹ್ಮಣ ಅವನು ಎಷ್ಟು ಸಕಲ ವೇದಗಳನ್ನು ಓದಿದರೂ ಕೂಡ ವ್ಯರ್ಥ. ಯಾಕೆ ವ್ಯರ್ಥ ಅಂತ, ಪರಮಾತ್ಮನಲ್ಲಿ ಭಕ್ತಿ ಬರದೆ ಏನು ಅಧ್ಯಯನ ಮಾಡಿದರೂ ಕೂಡ ಎಲ್ಲವೂ ಕೂಡ ವ್ಯರ್ಥ. ಹೀಗೆ ಆ ಒಂದು ಭಕ್ತಿಯ ಪರಾಕಾಷ್ಠೆಯನ್ನು ಒಂದು ಉದಾಹರಣೆಯ ಮೂಲಕವಾಗಿ ಭಾಗವತ ನಮಗೆ ತೋರಿಸಿದ್ದು ಪ್ರಹ್ಲಾದರಾಜರ ಮುಖಾಂತರವಾಗಿ. ಹೀಗಾಗಿ ದೈತ್ಯರ ಸಂಹಾರ ಒಂದು ಕಡೆ ಆದರೆ, ಭಕ್ತರು ಯಾವ ರೀತಿಯಾಗಿ ಇರಬೇಕು ಅಂತ ನಾವು ಒಂದು ಉದಾಹರಣೆ, ಉತ್ತಮವಾದ ಉದಾಹರಣೆಯನ್ನು ಕೊಟ್ಟದ್ದು ಪ್ರಹ್ಲಾದರಾಜರ ಮುಖಾಂತರವಾಗಿ. ಅಂತಹ ಪ್ರಹ್ಲಾದರಾಜರ ಅನುಗ್ರಹ ನಮ್ಮ ಮೇಲೆ ಇರಲಿ. ತನ್ಮೂಲಕವಾಗಿ ದೇವತೆಗಳ ಮತ್ತು ಪರಮಾತ್ಮನ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಆಗಲಿ. ಆ ಭಕ್ತಿ ಮಾರ್ಗದಲ್ಲಿ ನಾವು ನಡೆಯೋಣ ಅಂತ. ಎಷ್ಟು ವರಗಳನ್ನು ಕೇಳು ಅಂತ ನರಸಿಂಹದೇವರು ಹೇಳಿದರು ಪ್ರಹ್ಲಾದನಿಗೆ. ವರಗಳನ್ನು ಕೇಳೋದು, ನಾನು ಯಾವುದನ್ನು ವರ ಕೇಳೋದಿಲ್ಲ, ನನ್ನ ವರವನ್ನು ಕೇಳು ಅಂತ ಹೇಳಬೇಡ ನೀನು. ಅದು ಪ್ರಲೋಭನೆ, ಅದು ವ್ಯಾಪಾರ ಮಾಡಿದಂಗೆ. ನಾವು ನೀನು ದುಡ್ಡು ಕೊಡ್ತೀವಿ, ನೀನು ಸಾಮಾನು ಕೊಡು ಅಂತ ಅಂಗಡಿಯಲ್ಲಿ ನಾವು ಕೇಳ್ತೀವಲ್ಲ, ಹಾಗಾಗತ್ತೆ. ನಾನು ಭಕ್ತಿ ಮಾಡ್ತೀನಿ, ನೀನು ನನ್ನ ದುಡ್ಡು ಕೊಡು, ನನಗಿಂಥ ಸಂಪತ್ತನ್ನು ಕೊಡು, ನನಗೆ ಮಕ್ಕಳನ್ನು ಕೊಡು, ಹೆಂಡತಿ ಕೊಡು, ಇಂಥ ದೊಡ್ಡ ಮನೆ ಕೊಡು ಅಂತ ಕೇಳೋದು, ಇದೆಲ್ಲವೂ ಕೂಡ ವ್ಯಾಪಾರ. ನಾನು ವ್ಯಾಪಾರಿ ಅಲ್ಲ, ನಾನು ಭಕ್ತ. ನಿಸ್ವಾರ್ಥವಾಗಿ ನಿನ್ನ ಭಕ್ತಿಯನ್ನು ನಾನು ಮಾಡ್ತೇನೆ. ನಾನು ಒಂದೇ ಒಂದು ವರವನ್ನು ನೀನು ಏನು ಕೊಡಬಹುದು ಅಂತಂದರೆ, ಕಾಮಾನಾಂ ಹೃದ್ಯಸಂರೋಹಂ ಭವದಸ್ತು ವರಂಭರಣೆ ಅಂತ. ನನಗೆ ಯಾವ ಕಾಮಗಳು ಕೂಡ ನನ್ನ ಹೃದಯದಲ್ಲಿ ಅದು ಬರದೇ ಇರುವಂತೆ ಅದನ್ನೊಂದನ್ನೇ ನನಗೆ ವರವನ್ನು ಕೊಡುವಂತ. ಕಾಮಾನಾಂ ಹೃದ್ಯಸಂರೋಹಂ, ನಮ್ಮ ಯಾವುದೇ ಕಾಮನೆಯೂ ಕೂಡ ನನ್ನ ಹೃದಯದಲ್ಲಿ ಬರಬಾರದು, ಅಂತಹ ಒಂದು ವಿಶೇಷವಾದ ವರವನ್ನು ನನಗೆ ಕೊಡುವಂತ ಅವನು ಪ್ರಹ್ಲಾದರಾಜರು ನರಸಿಂಹದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೆಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ ಅಂತ ಈ ನಾರದರು ಇವರಿಗೆ ಉಪದೇಶ ಮಾಡಿದ, ಪ್ರಹ್ಲಾದನಿಗೆ ಉಪದೇಶ ಮಾಡಿದ ಮಂತ್ರ ಇದು. ಓಂ ನಮೋ ಭಗವತೆ ಪುರುಷಾಯ ಮಹಾತ್ಮನೆ. ಓಂ ಅಂತ ಅಲ್ಲಿಂದ ಆರಂಭ ಆಗಿರತಕ್ಕಂಥದ್ದು. ಹೀಗಾಗಿ ನಾರದರು ಪ್ರಹ್ಲಾದರಾಜನಿಗೆ ಸಣ್ಣ ವಯಸ್ಸಿನಲ್ಲಿ ಗರ್ಭದಲ್ಲಿದ್ದಾಗ ಉಪದೇಶ ಮಾಡಿದ ಮಂತ್ರ. ಪುರುಷಾಯ ಮಹಾತ್ಮನೆ ಹರೆಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ಹರೆಯೇ ಅದ್ಭುತ ಸಿಂಹಾಯ, ಸಿಂಹ, ಅದ್ಭುತವಾದ ಸಿಂಹ ರೂಪದಲ್ಲಿರ್ತಕ್ಕಂಥವನು, ಅವನೇ ಸಾಕ್ಷಾತ್ ಬ್ರಹ್ಮ, ಅವನೇ ಪರಮಾತ್ಮ. ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಅಂತ ಈ ಮಂತ್ರವನ್ನು ಉಪದೇಶ ಮಾಡಿದ್ದನ್ನು ಮತ್ತೆ ನಾನು ಸ್ಮರಣೆ ಮಾಡ್ಕೋತಾ ಇದ್ದೇನೆ ಅಂತ ಪ್ರಹ್ಲಾದರಾಜರು ಆ ಸಂದರ್ಭದಲ್ಲಿ ಹೇಳ್ತಾರೆ. ಹೀಗಾಗಿ ನಮಗೆ ಯಾವುದೇ ಒಂದು ಕಷ್ಟ ಬಂದಾಗ ಭಾಗವತದಲ್ಲಿ ಬಂದಿರತಕ್ಕಂಥ ಈ ಅದ್ಭುತವಾದ ಮಂತ್ರ, ಅದನ್ನು ಓಂಕಾರವನ್ನು ಬಿಟ್ಟು ನಮಗೆ ಕೇವಲ ಇಷ್ಟೇ ಮಂತ್ರವನ್ನು ನಾವು ನಿತ್ಯವೂ ಕೂಡ ಅನುಸಂಧಾನ ಮಾಡಿಕೊಳ್ಳಬಹುದು. ನಮೋ ಭಗವತೆ ತುಭ್ಯಂ, ನಮೋ ಭಗವತೆ ತುಭ್ಯಂ, ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ. ನಮೋ ಭಗವತೆ ತುಭ್ಯಂ, ಪುರುಷಾಯ ಮಹಾತ್ಮನೆ ಹರಯೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ.
ನಮೋ ಭಗವತೆ ತುಭ್ಯಂ ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಪುರುಷಾಯ ಮಹಾತ್ಮನೆ ಹರೇದ್ಭುತ ಸಿಂಹಾಯ ಹರೇ ಅದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ ಬ್ರಹ್ಮಣೇ ಪರಮಾತ್ಮನೆ ಅಂತ ಇಷ್ಟು ವರವನ್ನು ಪ್ರಹ್ಲಾದರಾಜರು ಕೇಳಿದರು. ಕೇಳಿದ ಮೇಲೆ ನರಸಿಂಹದೇವರು ಹೇಳಿರ್ತಕ್ಕಂತಹ ಒಂದು ಈ ಸಂದರ್ಭವನ್ನು ಕೇಳುವುದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ. ಯಯೇತತ್ ಕೀರ್ತಯೇನ್ ಮಹ್ಯಂ ತ್ವಯಾ ಗೀತಮಿದಂ ನರಃ ತ್ವಾಂಚ ಮಾಂಚ ಸ್ಮರನ್ ಕಾಲೇ ಕರ್ಮಬಂಧಾತ್ ವಿಮುಚ್ಯತೆ. ಪ್ರತಿನಿತ್ಯವೂ ಕೂಡ ಪ್ರಹ್ಲಾದರಾಜರನ್ನು ಸ್ಮರಣೆ ಮಾಡಿಕೊಳ್ತಾ ಪ್ರಹ್ಲಾದರಾಜರ ಆರಾಧ್ಯನಾದ ನರಸಿಂಹದೇವರ ಸ್ಮರಣೆಯನ್ನು ಮಾಡಿಕೊಳ್ತಾ ಯಾರು ಈ ಸ್ತೋತ್ರಗಳನ್ನು ಹೇಳ್ತಾರೋ ಸಹ ಕರ್ಮಬಂಧಾತ್ ವಿಮುಚ್ಯತೆ, ಈ ಸಂಸಾರದ ಬಂಧನದಿಂದ ಮುಕ್ತಿಯನ್ನು ಪಡಿತಾನೆ ಅಂತ ವರವನ್ನು ನರಸಿಂಹದೇವರು ಕೊಟ್ಟಿದ್ದಾರೆ. ಹೀಗಾಗಿ ನಿತ್ಯವೂ ಕೂಡ ನಾವು ಮಾಡಬೇಕಾದಂಥ ಒಂದು ಅತ್ಯಂತ ಅದ್ಭುತವಾದ ಸ್ತೋತ್ರ. ಅನೇಕ ಮಂತ್ರಗಳಿದೆ. ಆ ಮಂತ್ರಗಳಲ್ಲಿ ಒಂದು ನಮೋ ಭಗವತೆ ತುಭ್ಯಂ ಪುರುಷಾಯ ಮಹಾತ್ಮನೆ ಹರೇದ್ಭುತ ಸಿಂಹಾಯ ಬ್ರಹ್ಮಣೇ ಪರಮಾತ್ಮನೆ ಅಂತ ಒಂದು ಮಂತ್ರವು ಕೂಡ ತುಂಬ ವಿಶೇಷವಾದ್ದು. ಅದರ ಜಪ, ಅದರ ನಿತ್ಯದ ಅನುಸಂಧಾನದಿಂದ ನಮ್ಮ ಎಲ್ಲ ಕಷ್ಟಗಳು ನಾಶ ಆಗಲಿ, ನಮ್ಮ ಎಲ್ಲ ಕರ್ಮಬಂಧನ ನಾಶ ಆಗಲಿ, ನಮ್ಮ ಎಲ್ಲ ಭಕ್ತಿಯ ಪ್ರತಿಬಂಧಕಗಳು ನಾಶ ಆಗಲಿ ಅಂತ ಇಷ್ಟನ್ನು ಪ್ರಾರ್ಥನೆ ಮಾಡಿ ಇವತ್ತಿನ ಪರಮಾತ್ಮನ ಗುಣಕಥಾವನ್ನು ಮುಗಿಸ್ತಾ ಇದ್ದೇವೆ. ವಿಶೇಷವಾಗಿ ನಮ್ಮ ಮಾವನವರ ಮನೆಯಲ್ಲಿ ಪ್ರಾಚೀನವಾದ ನರಸಿಂಹದೇವರು, ಅದು ಯೋಗ ನರಸಿಂಹದೇವರು. ಮಧ್ವಾಚಾರ್ಯರು ನರಸಿಂಹದೇವರ ವರ್ಣನೆಯನ್ನು ಮಾಡಬೇಕಾದ್ರೆ ಎಂಥ ನರಸಿಂಹದೇವರ ಧ್ಯಾನವನ್ನು ನಾವು ದಿವಸ ಮಾಡಬೇಕು ಅಂತ ಹೇಳಲಿಕ್ಕೆ ಹೊರಟಾಗ ಧ್ಯಾಯೇನ್ ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ, 3 ಕಣ್ಣುಗಳು, ತ್ರಿನೇತ್ರನಾದ ದೊಡ್ಡದಾದ 3 ಕಣ್ಣುಗಳು, ಆ 3 ಕಣ್ಣುಗಳಿರ್ತಕ್ಕಂತಹ ಪರಮಾತ್ಮನ ನರಸಿಂಹದೇವರನ್ನು ಜಾನುಪ್ರಸಕ್ತ ಕರಯುಗ್ಮಂ, 2 ಕೈಗಳು 2 ತೊಡೆಗಳ ಮೇಲಿದೆ ಅಂತ. ಹೀಗಾಗಿ ಅಲ್ಲಿ ಆಯುಧಗಳು ಯಾವುದೂ ಕೂಡ ಇಲ್ಲ. ಅಥ ಅಪರಾಭ್ಯಾಂ, ಕೆಳಗಿನ 2 ಕೈಗಳು ತೊಡೆಯ ಮೇಲಿದೆ. ಅಥ ಅಪರಾಭ್ಯಾಂ ಚಕ್ರಂ ಧರಂಚ ದಧತಂ, 2 ಕೈಗಳನ್ನು ಹಿಂದೆ ಇರತಕ್ಕಂತಹ 2 ಕೈಗಳು, ಮೇಲಿನ 2 ಕೈಗಳಿಂದ ಶಂಖಚಕ್ರಗಳನ್ನು ಧಾರಣೆ ಮಾಡಿದ್ದಾನೆ. ಪ್ರಿಯ ಸಮೇತಂ, ತನ್ನ ಪ್ರಿಯಳಾದ ಲಕ್ಷ್ಮೀದೇವಿ ಜೊತೆಗೆ ಅಂತಹ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಅಂತ ನರಸಿಂಹ ಮಂತ್ರದ ಧ್ಯಾನ ಶ್ಲೋಕವನ್ನು ಆಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಅಂತಹ 2 ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡು ಯೋಗಾರೂಢನಾಗಿರತಕ್ಕಂತಹ ನರಸಿಂಹದೇವರ ವಿಶೇಷವಾದ ಪ್ರತಿಮೆ, ಅಂತಹ ಪ್ರಾಚೀನವಾದ ಪ್ರತಿಮೆಯನ್ನು ಪೂಜೆ ಮಾಡಿ ತುಂಬ ನಿಷ್ಠೆಯನ್ನು ಇಟ್ಟುಕೊಂಡು ಅದೇ ರೀತಿಯಾಗಿ ಪೂಜೆ ಮಾಡಿ ಆ ಒಂದು ಪರಂಪರೆಯನ್ನು ಮುಂದುವರಿಸ್ತಾ ಇದ್ದಾರೆ. ಆ ನರಸಿಂಹದೇವರ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಎಲ್ಲರ ಮೇಲೂ ಕೂಡ ಆಗಲಿ ಎಂಬುದಾಗಿ, ಅವರಿಗೂ ಕೂಡ ವಿಶೇಷವಾಗಿ ಭಗವಂತನ ಅನುಗ್ರಹ, ಅವರ ಇಡೀ ಪರಿವಾರಕ್ಕೆ ಭಗವಂತನ ಅನುಗ್ರಹ ಆಗಿ ಆಯುರಾರೋಗ್ಯ ಎಲ್ಲವೂ ಕೂಡ ಅವರಿಗೆ ದೊರಕುವಂತೆ ಆಗಲಿ ಎಂಬುದಾಗಿ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರ್ಯಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜನಃ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಜಾತಿಕಂ ಪರಿಣಯಾಮಃ ವಾಸುದೇವ ದೇವತಾಮಂಡಲಾಖಂಡಮಂಡಲ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಸ್ವಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಏನು ಹಾಡು ಹಾಡ್ತೀರ ಏನಾದರೂ ಇಲ್ಲ ಮಂಗಳಾರತಿ ಮಾಡ್ಬೋದು. ನರಸಿಂಹ ತ್ರ್ಯಂಬಕಾರ್ಯಮರೇಶ ಭಯಾಂತಿಮ್ರಮಾರ್ತಾಂಡ ಶ್ರೀನಾರಸಿಂಹಕಾಯೋ ಘೋರ ಅಕಾಲ ಮೃತ್ಯು ಮೀರಿ ಬರಲು ಕಂಡು ಧೀರ ನಿಬಿಡಿಸದಿನ್ಯಾರೋ ಶ್ರೀನಾರಸಿಂಹ ಕಾಯೋ ಶ್ರೀನಾರಸಿಂಹ ಕಾಯೋ ಧೀಷಣನೆ ಸುಭದ್ರ ದೋಷ ಮೃತ್ಯುಗೆ ಮೃತ್ಯು ಸುಷುಮ್ನ ನಾಡಿ ಸ್ಥಿತ ವಿಭುವೇ ಶ್ರೀನಾರಸಿಂಹ
ಜ್ಞಾನರಹಿತನಾಗಿ ನಾನಿನ್ನ ಮರೆತರೆ ನೀನು ಮರೆತದ್ದೇ ಕೋಪೇಳೋ ಶ್ರೀ ನಾರಸಿಂಹ ಕಾಯೋ ಶ್ರೀ ನಾರಸಿಂಹ ಕಾಯೋ ಪ್ರಬಲೋತ್ತಮ ನೆನೆಸಿ ಅಬಲರ ಕಾಯದಿರೆ ಸುಬಲರು ಕಂಡು ಮೆಚ್ಚುವರೆ ಶ್ರೀ ನಾರಸಿಂಹ ಪಾಲ ಮುನ್ನೀರಾಗಾರ ಮೇ ಮನೋಹರ ಗೋಪಾಲ ವಿಠಲ ಜಗತ್ಪಾಲ ಶ್ರೀ ನಾರಸಿಂಹ ಗೋಪಾಲ ವಿಠಲ ಜಗತ್ಪಾಲ ಶ್ರೀ ನಾರಸಿಂಹ ಕಾಯೋ ಕಾಯೋ ಶ್ರೀ ನಾರಸಿಂಹ ತ್ರ್ಯಂಬಕಾದ್ಯಮರೇಶ ಭಯಾಂದಂತಿಮಿರ ಮಾರ್ತಾಂಡ ಶ್ರೀ ನಾರಸಿಂಹ ಕಾಯೋ